ಗೆಳತಿಯರೇ, ನಿಮ್ಮೆಲ್ಲರಿಗೂ ಟಿಜಿವಿ ಕನ್ನಡದ ಇವತ್ತಿನ ಎಪಿಸೋಡಿಗೆ ಸ್ವಾಗತ. ಟಿಜಿವಿ ಕನ್ನಡ ಉತ್ತಮ ಜೀವನಕ್ಕಾಗಿ ಅನುಭವದ ಮಾತುಕತೆ. ನಾನು ಸಂಗೀತ, ದ ಗೈಡಿಂಗ್ ವಾಯ್ಸ್ ಕನ್ನಡ. ಈ ಮಾಧ್ಯಮದ ಮೂಲಕ ನಾವು ನಿಮ್ಮ ಜೀವನ ಹಾಗೂ ಕರಿಯರ್ ಅನ್ನು ಉತ್ತಮಗೊಳಿಸಿ ಬಯಸುತ್ತೇವೆ. ನಮ್ಮ ಜೊತೆ ಮತ್ತೆ ಇವತ್ತು ಮಿಸ್ಟರ್ ಸತೀಶ್ ಚಂದ್ರ ಬಂದಿದ್ದಾರೆ ವರ್ಚುವಲ್ ಸ್ಟುಡಿಯೋದಲ್ಲಿ. ಲಾಸ್ಟ್ ಟೈಮ್ ನಾವು ಇವ್ರ ಜೊತೆ ತುಂಬಾ ಆರ್ಟಿಸ್ಟ್ ಲೈಫ್ ಬಗ್ಗೆ ತಿಳ್ಕೊಂಡ್ವಿ. ಬಿಹೈಂಡ್ ದ ಕ್ಯಾನ್ವಸ್ ಎಪಿಸೋಡ್ ಅಲ್ಲಿ ಮತ್ತೊಮ್ಮೆ ನಿಮ್ಗೆ ಎಲ್ರಿಗೂ ಸ್ವಾಗತ. ಸತೀಶ್ ಸರ್, ನಮಸ್ಕಾರ. Hello, I'm Steve Ahern, one of the judges of the Asia Podcast Awards. I'm interrupting this episode to let you know that you're listening to an award-winning podcast. This podcast won its category in the 2024 Podcast Awards, so you know you're listening to quality. Enjoy your listening experience and congratulations to the team who created this award-winning podcast for you. Namaskara once again, sir. Dr. Virendra Hegde, MLA ವೇದವ್ಯಾಸ್ ಕಾಮತ್ ಮತ್ತು ಬ್ಯಾಂಕ್ಸ್ಗೆ ನೀವು ನಿಮ್ಮ ಪೇಂಟಿಂಗ್ಸ್ನ ಗಿಫ್ಟ್ ಮಾಡಿದ್ದೀರಾ. ಇದೆಲ್ಲ ನಿಮ್ಗೆ ಹೇಗೆ ಅನ್ಸುತ್ತೆ ಸರ್? ನಿಜವಾಗ್ಲೂ ತುಂಬಾ ಖುಷಿ ಆಗತ್ತೆ. ದೊಡ್ಡ ದೊಡ್ಡ ಮಹಾನುಭಾವರಿಗೆ ಅದನ್ನ ಗಿಫ್ಟ್ ಕೊಟ್ಟಾಗ ಅದರ ಒಂದು ಅನುಭವ ಬೇರೆ, ಖುಷಿಯೇ ಬೇರೆ, ಒಂಥರ ಸಾರ್ಥಕತೆ ಬರುತ್ತೆ. ಆಕ್ಚುಲಿ ವೇದವ್ಯಾಸ ಕಾಮತ್ ಅವರು ಆಕ್ಚುಲಿ ಮಂಗಳೂರಲ್ಲಿ CA ಅಸೋಸಿಯೇಷನ್ ಅಂತ ಇದೆ. ಅವರು ಅವರ ಕಾನ್ಫರೆನ್ಸ್ಗೆ ಏನಾದೊಂದು ಸ್ಪೆಷಲ್ ಗಿಫ್ಟ್ ಕೊಡ್ಬೇಕು ಡೆಲಿಗೇಟ್ಸ್ ಅಂತ ಥಿಂಕ್ ಮಾಡುವಾಗ ಅವರು ಉಡುಪಿಗೆ ಬಂದಾಗ ಅವರ ಒಂದು ಕಲೀಗ್ ಆಫೀಸಲ್ಲಿ ನನ್ನ ಕಾಂತಾರ ಪೇಂಟಿಂಗ್ ನೋಡಿದ್ರು. ನೋಡಿ ಅವರಿಗೊಂದು ಮೈಂಡಿಗೆ ಬಂತು, ಈ ಕಾಂತಾರದಿಂದ ಮೊಮೆಂಟ ಮಾಡೋಣ ಅಂತ. ಹಾಗೆ ನನ್ನ ಅಪ್ರೋಚ್ ಮಾಡಿದ್ರು, ನಮ್ಗೊಂದು 45 ಪೇಂಟಿಂಗ್ ಮಾಡಿ ಕೊಡ್ತೀರಾ, ಮೊಮೆಂಟ ಮಾಡಿ ಕೊಡ್ತೀರಾ. ಹಾಗೆ ನಾವು 45 ಪೇಂಟಿಂಗ್ ಆ ಡೆಲಿಗೇಟ್ಸ್ಗೆ ಮಾಡಿಕೊಟ್ಟದ್ದು. ಅದ್ರಲ್ಲಿ ವೇದವ್ಯಾಸ ಕಾಮತ್ ಕೂಡ ಅವರು ಕೊಟ್ರು. ಅವರಿಗೆ ತುಂಬಾ ಖುಷಿಯಾಗಿ ಅವರದನ್ನ ಫೇಸ್ಬುಕ್ ಅಲ್ಲಿ ಅವರು ಹಾಕಿ ಅದನ್ನ ನನ್ನ ಹೆಸರಾಗಿ ಅಪ್ರಿಶಿಯೇಟ್ ಮಾಡಿದ್ರು, ಅದು ಕಾಂತಾರ ಪೇಂಟಿಂಗ್ ಮೊಮೆಂಟ್ ಅಂತ. ಹಾಗೆ ಇವನ್ ವೀರೇಂದ್ರ ಹೆಗ್ಡೆ ಅವರಿಗೆ CA ಅಸೋಸಿಯೇಷನ್ ಅವರೇ ಅವರು ಪರ್ಸನಲಿ ಹೋಗಿ ಅದನ್ನ ಗಿಫ್ಟ್ ಕೊಟ್ಟು ಹ್ಯಾಂಡ್ ಮಾಡಿ ಬಂದಿದ್ದಾರೆ ಸರ್. ಅಲ್ಲಿ ಅವ್ರು ಇಲ್ಲಿಗೆ ಬಂದಿದ್ರೆ ನೀವು ಧರ್ಮಸ್ಥಳಕ್ಕೆ ಹೋಗಿದ್ರ ಸರ್? ನೀವು ಧರ್ಮಸ್ಥಳಕ್ಕೆ ಹೋಗಿ. ಓಕೆ ಓಕೆ ಓಕೆ. ಸೊ ನಿಜವಾಗ್ಲೂ ಅದು ಅಷ್ಟೊಂದು ಪೇಂಟಿಂಗ್ಸ್ ಎಲ್ಲ ನೀವೇ ಮಾಡ್ಕೊಟ್ರೆ ನಿಮ್ ಟೀಮ್ ಏನಾದ್ರು ಇತ್ತ ಮಾಡೋದಕ್ಕೆ? ನೀವು ಇಲ್ಲ, ನನ್ನ ಪೇಂಟಿಂಗ್ ನಾನು ಒಬ್ಬನೇ ಮಾಡಿದೆ. ಅದು ಯಾರಿಗೂ ಔಟ್ಸೋರ್ಸ್ ಮಾಡಕ್ಕಾಗಲ್ಲ. ಓಕೆ, ಯಾರಿಗೂ ಔಟ್ಸೋರ್ಸ್ ಮಾಡಕ್ಕಾಗಲ್ಲ. ಬಟ್ ಅಷ್ಟೆಲ್ಲ 45 ಪೀಸಸ್ ಮಾಡ್ಬೇಕಿದ್ರೆ ತುಂಬಾ ಟೈಮ್ ತಗೊಳುತ್ತಲ್ಲ ಸರ್? ಟೈಮ್ ಒಂದು 2 weeks ಟೈಮ್ ತಗೊಂಡಿದ್ರು. ಅಷ್ಟೊಳಗೆ ನಾನು ಡೇ ನೈಟ್ ಮಾಡಿ. ಸೊ ಅದೆಲ್ಲ ಸೇಮ್ ಹಂಗೆ ಬರ್ಬೇಕು, ಜೆರಾಕ್ಸ್ ಕಾಪಿ ತರ ಅದೆಲ್ಲ ಮ್ಯಾನೇಜ್ ಮಾಡೋದು ಕಷ್ಟ ಅಲ್ವಾ ಸರ್? ಅದು ಒಂದ್ಸಲ ಮಾಡಿದ ನಂತರ ನಮ್ಗೆ ಒಂದು ಐಡಿಯಾ ಇರುತ್ತಲ್ವಾ, ಸೊ ಅದು ಫಾಸ್ಟ್ ಆಗಿ ಆಗತ್ತೆ. ಅದು even ಐ ಥಿಂಕ್ ಮಸಲ್ ಮೆಮರಿ ಕ್ರಿಯೇಟ್ ಆಗ್ಬಿಡತ್ತಲ್ಲ ಸರ್? ಇದನ್ನ ರೆಪ್ಲಿಕೇಟ್ ಮಾಡ್ತಾ ಹೋದ್ರೆ ದ ಮಸಲ್ ಮೆಮರಿ ಇಸ್ ಕ್ರಿಯೇಟೆಡ್. ಹೌದು ಸರ್. ಫಾಸ್ಟ್ ಆಗಿ ಆಗತ್ತೆ ಅದು. ಎಸ್. ಇನ್ನೊಂದು ಫನ್ನಿ ಕ್ವಶನ್, ನೀವೆಲ್ಲ ನಮ್ಗೆ ಪಿಕ್ಚರ್ ತೋರಿಸಿದ್ದು ಮಾಡಾದ್ಮೇಲೆ, ಬಟ್ ನೀವ್ ಪಿಕ್ಚರ್ ಮಾಡ್ಬೇಕಾದ್ರೆ ನೀವ್ ಹೆಂಗಿರ್ತೀರ ಅನ್ನೋದು ಇದೆಯಾ? ನಿಮ್ ಮುಖಕ್ಕೆಲ್ಲ ಪೇಂಟಿಂಗ್, ಮೈಯೆಲ್ಲ ಪೇಂಟಿಂಗ್? ಅದ್ರ ಫೋಟೋ ತೆಗಿಲಿಲ್ಲ, ಬಟ್ ನನ್ನ ಬರ್ಮುಡಾ ಇಟ್ಸ್ ಬ್ಲಾಕ್ ಕಲರ್ ಇದ್ರೆ ಎಂಡ್ ಆಫ್ ದ ಪೇಂಟಿಂಗ್ ಅದು ಒಂಥರ ಮಲ್ಟಿ ಕಲರ್ ಬರ್ಮುಡಾ ಆಗ್ಬಿಡುತ್ತೆ, ಮಲ್ಟಿ ಕಲರ್. ಅದೊಂದು ಪಿಕ್ಚರ್ ಇದ್ರೆ ನೀವು ಶೇರ್ ಮಾಡಿ ನೋಡ್ಬೇಕು. ಇಲ್ಲ, ನೆಕ್ಸ್ಟ್ ಇದು ಶೇರ್ ಮಾಡೋಣ. ಓಕೆ, ವೆರಿ ನೈಸ್ ಸರ್. ಓಕೆ, ಇವತ್ತು ನೀವು ಲಯನ್ಸ್ ಕ್ಲಬ್, ಟೋಸ್ಟ್ ಮಾಸ್ಟರ್ಸ್ ಕ್ಲಬ್ ಮತ್ತು ಮ್ಯೂಸಿಕ್ ಕ್ಲಬ್ಸ್ ಜೊತೆ ಕನೆಕ್ಟ್ ಆಗಿದ್ದೀರಾ. ಅದೆಲ್ಲ ಹೇಗಾಯ್ತು ಸರ್? ಲಯನ್ಸ್ ಕ್ಲಬ್ ಆಕ್ಚುಲಿ ನಮ್ಮ ಡಾಕ್ಟರ್ ಗಣೇಶ್ ಪೈ ಅಂತ ಅವರು ನಮ್ಮ ಆಫೀಸಲ್ಲಿ ಅಫಿಷಿಯಲ್ ಡಾಕ್ಟರ್ ಅವರು. ಸೊ ಅವರು ನನ್ನ ರೆಕಮೆಂಡ್ ಮಾಡಿದ್ರು ಲಯನ್ಸ್ ಕ್ಲಬ್ಗೆ. ಇವಾಗ 10 years ಆಯ್ತು ಲಯನ್ಸ್ ಕ್ಲಬ್ ಜಾಯ್ನ್ ಆಗಿ. ಸೊ 2 years ಕೋವಿಡ್ ಟೈಮಲ್ಲಿ ನಾನು ಪ್ರೆಸಿಡೆಂಟ್ ಆಗಿದ್ದೆ. ಅಂದ್ರೆ 2 ವರ್ಷ ಕೂಡ ಕೋವಿಡ್ ಟೈಮಲ್ಲಿ ನಾನು ಕಂಟಿನ್ಯೂ ಆದೆ. ಆಗ ನಂಗೆ ಕೋವಿಡ್ ಪ್ರೆಸಿಡೆಂಟ್ ಅಂತ ಹೆಸರು ಬಂದಿತ್ತು. ಲಯನ್ಸ್ ಕ್ಲಬ್ ಅಲ್ಲಿ ಅದೇ ಸೋಷಿಯಲ್ ಪರ್ಪಸ್ಗೆ ನಾವು ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡ್ಲಿಕ್ಕೆ ಹೆಲ್ಪ್ ಆಗತ್ತೆ. ಮತ್ತೆ ಟೋಸ್ಟ್ ಮಾಸ್ಟರ್ಸ್ ಕ್ಲಬ್ ಅಂತ, ಅಂದ್ರೆ ಪಬ್ಲಿಕ್ ಸ್ಪೀಕಿಂಗ್ ಕ್ಲಬ್, ಕೇಳಿದ್ರಲ್ಲ ಟೋಸ್ಟ್ ಮಾಸ್ಟರ್ಸ್, ಅದ್ರಲ್ಲಿ ಕೂಡ ಜಾಯ್ನ್ ಆಗಿದ್ದೀನಿ. ಸೊ ದಟ್ ಐ ಕ್ಯಾನ್ ಡೆವಲಪ್ ಮೈ ಸ್ಪೀಕಿಂಗ್ ಸ್ಕಿಲ್. ಇಟ್ ರಿಯಲಿ ಹೆಲ್ಪ್ಸ್. ಟೋಸ್ಟ್ ಮಾಸ್ಟರ್ಗೆ ಜಾಯ್ನ್ ಆದ್ರೆ ಪಬ್ಲಿಕ್ ಸ್ಪೀಕಿಂಗ್ ಅಲ್ಲಿ ಹೇಗೆ ಲೀಡರ್ಶಿಪ್ ಸ್ಕಿಲ್ಸ್ ಎಲ್ಲ ತುಂಬಾ ಡೆವಲಪ್ ಆಗುತ್ತೆ. ಮತ್ತೆ ಕೋಸ್ಟಲ್ ಸ್ಟಾರ್ ಮ್ಯೂಸಿಕ್ ಕ್ಲಬ್ ಅಂತ ಕರ್ವೇಕ ಕ್ಲಬ್,
ಹ್ಮ್ 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 ಸೊ ಹಂಗಂಗೆ ಸ್ವಲ್ಪ ಸಿಂಗಿಂಗ್ ಪ್ಯಾಷನ್ ಇತ್ತು. ಅದಕ್ಕೆ ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು ಕೋಸ್ಟಲ್ ಸ್ಟಾರ್ ಮ್ಯೂಸಿಕ್ ಕ್ಲಬ್ ಜಾಯ್ನ್ ಆಗಿ ಅಂತ. ಸೊ ಹ್ಮ್ ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ಇವಾಗ ಸಿನ್ಸ್ ಆಲ್ಮೋಸ್ಟ್ 2 years ಹ್ಮ್ ಎವ್ರಿ ವೀಕ್ ಹೋಗಿ ನಾವು ನಮ್ಮ ಕರೋಕೆ ಟ್ರ್ಯಾಕ್ ಅನ್ನ ಆಡ್ತಾ ಇದ್ದೇವೆ. ಸೊ ಖುಷಿ ಆಗತ್ತೆ. ಸೊ ಬೇರೆ ಬೇರೆ ಆಕ್ಟಿವಿಟಿ ಬೇರೆ ಬೇರೆ ಕ್ಲಬ್ ಅಲ್ಲಿ ಒಂದು ನಮಗೆ ಕನೆಕ್ಟ್ ಆಗತ್ತೆ, ತುಂಬಾ ಜನ ಕನೆಕ್ಟ್ ಆಗ್ತಾರೆ. ಸೆಕೆಂಡ್ಲಿ ನಮ್ಮ ಪ್ಯಾಷನ್ ಏನಿದೆ ಅದನ್ನು ನಾವು ಸ್ವಲ್ಪ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಸ್ವಲ್ಪ ಆಪರ್ಚುನಿಟಿ ಸಿಗತ್ತೆ. ಹ್ಮ್ ಸರ್, ಯಾವ್ದಾದ್ರು ಒಂದ್ ಹಾಡ ಹೇಳ್ತೀರಾ? ಮ್ಯೂಸಿಕ್ ಮೆಂಬರ್ ಇದ್ದೀರಾ, ನೀವು ಕಲಿತಾ ಇದ್ದೀರಾ? ಓಕೆ, ಒಂದು ಟ್ರೈ ಮಾಡೋಣ. ನಮ್ಮ ರಾಜ್ಕುಮಾರ್ ಅವರ ಒಂದು ಜೇನಿನ ಹೊಳೆ ಒಂದು 2 ಲೈನ್ ಆಡ್ತೀನಿ. ಶೋರ್ ಶೂರ್, ಸರ್. ಆಗಲ್ಲಲ್ವಾ? ಪರವಾಗಿಲ್ಲ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಹೃದಯೋ ಕನ್ನಡ ಕವಿ ನುಡಿಯೋ. ಥ್ಯಾಂಕ್ ಯು ಸರ್. ಒಂದು ಲೈನ್ ಟ್ರೈ ಮಾಡೋಣ. ಶೋರ್ ಸರ್. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ನಾಡಲ್ಲಿ ಮೆಟ್ಟಬೇಕು, ಬದುಕಿದು ಬದುಕಿದು ಜಟಕ ಜಟಕ ಬಂಡಿ. ಬಂಡಿ. ಲಿರಿಕ್ಸ್ ಮಿಸ್ ಆಯ್ತಾ? ಹಾ, ಕರೆಕ್ಟ್ ಇದೆ. ಇದು ಹಿಡಿಯೋಡಿಸುವ ಬಂಡಿ. ಬಂಡಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಐ ಮೀನ್ ನಿಜವಾಗ್ಲೂ ಆ ಹಾಡ್ ಕೇಳಿದ್ರೆ ಐ ಫೀಲ್ ಒಂಥರ ಗೂಸ್ ಬಂಪ್ಸ್ ಬರುತ್ತೆ. ನನ್ಗೆ ಈಗ್ಲೂ ಆ ಹಾಡ್ ನಂಗೆ ತುಂಬಾ ಇಷ್ಟ. ಅದು ನನಗೆ ಗೊತ್ತಿರೋಂಗೆ ಆ ಹಾಡು ಪಿಕ್ಚರೈಸ್ ಮಾಡಿ ದಾವಣಗೆರೆ ಅನ್ಕೊಂತೀನಿ. ಐ ಆಮ್ ಅಲ್ವಾ? ನಾಟ್ ಶ್ಯೂರ್, ಬಟ್ ದಾವಣಗೆರೆ ಅನ್ಕೊಂತೀನಿ ಅದು. ಹಾ ಹಾ ಹ್ಮ್. ಓಕೆ. ರಾಜ್ಕುಮಾರ್ ವಾಯ್ಸ್ ನಂಗೆ ತುಂಬಾ ಇಷ್ಟ ಆಗತ್ತೆ. ಹ್ಮ್ ತುಂಬಾ ಅವ್ರ ವಾಯ್ಸ್ ಹಾಕ್ಲಿ, ಅವ್ರ ಆಕ್ಟಿಂಗ್, ಮೀನ್ ಅವ್ರ ಯಾವ ಆಕ್ಟಿಂಗ್ ಆದ್ರೂ, ಇವಾಗ ನೀವು ಪೌರಾಣಿಕ ಮೂವೀಸ್ ಅಲ್ಲೂ ಅವ್ರು ಮಾಡ್ತಿದ್ರು, CID ಮೂವೀಸ್ ಅಲ್ಲೂ ಮಾಡ್ತಿದ್ರು, ಲೈಕ್ ಫ್ಯಾಮಿಲಿ ಮೂವೀಸ್ ಅಲ್ಲೂ ಮಾಡ್ತಿದ್ರು. ಹೌದು. ಎಲ್ಲಾ ರೋಲು ಅವ್ರ ಸೆಟ್ ಆಗ್ತಾ ಇತ್ತು ಅವ್ರಿಗೆ. ಇವನ ಭಾಗ್ಯದ ಲಕ್ಷ್ಮಿ ಬಾರ ಮತ್ತು ಕಾಮಿಡಿಯಲ್ಲೂ ಕೂಡ ಅವರು ಎಸ್. ಒಳ್ಳೆ ಆಕ್ಟ್ ಮಾಡಿದ್ದಾರೆ. ಮತ್ತೆ ಅವರು ಇಂಪಾರ್ಟೆನ್ಸ್ ಏನು ಅಂದ್ರೆ, ನನ್ ಕೊಲಿಗ್ ಒಬ್ರು ಹೇಳ್ತಿದ್ರು, ಲೈಕ್ ಅವ್ರ ಮೂವೀಸ್ ಅಲ್ಲೇ ಅವ್ರು ಇದು ಆಲ್ಕೋಹಾಲ್ ಆಗ್ಲಿ ಸ್ಮೋಕಿಂಗ್ ಆಗ್ಲಿ ಅವ್ರು ತೋರಿಸ್ತಿರ್ಲಿಲ್ವಂತೆ. ಸೊ ಇನ್ನೊಂದು ಯಾವ್ದೋ ಒಂದು ಮೂವಿ, ನನ್ಗೆ ಗೊತ್ತಿಲ್ಲ ಮೂವಿ ಟೈಟಲ್ ಅಂತೂ ಗೊತ್ತಿಲ್ಲ, ಅವರು ಕಲ್ಪನಾ ಅವ್ರು ಆಕ್ಟ್ ಮಾಡಿರೋದು. ಅವ್ರ ಟೈಟಲ್ಸ್ ಹಾಕಿದಾಗ ಅವ್ರು ಯೋಗ ಮಾಡೋ ಇದನ್ನ ತೋರಿಸ್ತಾ ಇದ್ರು, ಲೈಕ್ ಹಾ, ಈ ವಾಂಟ್ ಟು ಶೋ ಸಮಥಿಂಗ್ ಗುಡ್ ಟು ದ ಪೀಪಲ್ ಅಂದ್ಬಿಟ್ಟು ಅವ್ರು ಹೇಳ್ತಿದ್ರು. ಕರೆಕ್ಟ್. ಆ ತರ ಇವಾಗ ಯಾರು ಬರಲ್ಲ ಅನ್ಸುತ್ತೆ ನನಗಂತೂ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಮಲ್ಟಿ ಟ್ಯಾಲೆಂಟೆಡ್, ಮಲ್ಟಿ ಫೇಸೆಡ್ ಇದ್ದೀರಾ. ಸೊ ನಿಮ್ ಜೀವನದ್ದು ಪ್ರೊಫೆಷನಲ್, ಪರ್ಸನಲ್, ಪ್ಯಾಷನ್ ಇದೆಲ್ಲ ಯಾವ ತರ ಬ್ಯಾಲೆನ್ಸ್ ಮಾಡ್ತೀರಾ ಸರ್? ನಮ್ಗೆ ಹೇಳ್ಕೊಡ್ತೀರಾ ಇವತ್ತು? ಬ್ಯಾಲೆನ್ಸ್ ಅಂದ್ರೆ ಅದೇ ಟೈಮ್, ನಾವು ನಮ್ಮ ರುಟೀನ್ ಟೈಮ್ ಅಲ್ಲಿ ಮಾಡಿದ್ರೆ ನಾವು ಎಕ್ಸ್ಟ್ರಾ ವರ್ಕ್ ಮಾಡಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಪೇಂಟಿಂಗ್ ಮಾಡ್ಬೇಕಂದ್ರೆ ನಮ್ಮ ಆಫೀಸ್ ಇರುವಾಗ, ಮನೆ ಇರುವಾಗ, ಸೊ ನಾವು ಆ ನಮ್ಮ ರೆಗ್ಯುಲರ್ ಟೈಮಿಂಗ್ ಅಲ್ಲಿ ನಾವು ಮಾಡಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಸ್ಪೆಂಡ್ ಎಕ್ಸ್ಟ್ರಾ ಟೈಮ್. ಅದಕ್ಕಂತ ಡೆಡಿಕೇಟ್ ಟೈಮ್ ಎಕ್ಸ್ಟ್ರಾ ನಾವು ಕೊಡ್ಲೇಬೇಕಾಗುತ್ತೆ. ಸೊ ವೆನ್ ಅದರ್ಸ್ ಆರ್ ಸ್ಲೀಪಿಂಗ್ ವಿ ವರ್ಕ್. ಓಕೆ. ಸೊ ಇಫ್ ಯು ವಾಂಟ್ ಟು ಅಚೀವ್ ಸಮಥಿಂಗ್ ವೆನ್ ಅದರ್ಸ್ ಆರ್ ಸ್ಲೀಪಿಂಗ್ ಯು ಹ್ಯಾವ್ ಟು ವರ್ಕ್. ದಟ್ ಇಸ್ ದ ಪಾಲಿಸಿ. ಆಕ್ಚುಲಿ 24 hours ಕೂಡ ಈಗ ಆಕ್ಚುಲಿ ಸಾಕಾಗ್ತಾ ಇಲ್ಲ. ನಿಜ ಸರ್ ಅದು. ಸೊ ಏನಾಗತ್ತಂದ್ರೆ ಯೂಶಲಿ ನಮ್ಗೆ ಹ್ಯಾಬಿಟ್ ಆಗಿದೆ 2 o'clock ತನಕ ನಿದ್ದೆ ಬರಲ್ಲ, ಅಷ್ಟವರೆಗೆ ಏನಾದ್ರು ಮಾಡ್ತಾ ಇರ್ತೀವಿ. ಮತ್ತೆ ಬೆಳಿಗ್ಗೆ ನಾನು 6 ಗಂಟೆಗೆ ಹೇಳ್ತೀನಿ ಹೆಚ್ಚಾಗಿ ಯೋಗ ಮಾಡ್ಲಿಕ್ಕೆ. ಸೊ ಒಂದು 4 hours ಸ್ಲೀಪ್ ಸಿಗತ್ತೆ. ಒಂದು ಸ್ವಲ್ಪ ಸ್ಪೆಸಿಫಿಕ್ ಡೆಡಿಕೇಟೆಡ್ ಟೈಮ್ ಕೊಟ್ಟು ಸ್ಲಾಟ್ ಕೊಟ್ಟು ಮಾಡ್ಬೇಕಾಗ್ತದೆ. ಸೊ ನೀವು ಡೈಲಿ 4 hours ನಿದ್ದೆ ಮಾಡೋದು? ವೀಕೆಂಡ್ಸ್ ಏನಾದ್ರು ಮಾಡ್ತೀರಾ ಆ ತರ? ವೀಕೆಂಡ್ ಸ್ವಲ್ಪ ಜಾಸ್ತಿ ಆಗತ್ತೆ. ಒಂದು 7 o'clock 8 o'clock ಹೇಳ್ತೀವಿ. ಓಕೆ, ಐ ಕ್ಯಾನ್ ರಿಲೇಟ್ ಇಟ್ ಸರ್. ಯಾಕಂದ್ರೆ ನಾನು ರೈಟರ್, ಲೈಕ್ ನಾನು ಬ್ಲಾಗ್ಸ್ ಎಲ್ಲ ಬರೆದು ಪೋಸ್ಟ್ ಮಾಡ್ತಿರ್ತೀನಿ. ನಾನು ನೈಟ್ ಟೈಮೇ ಎಲ್ರು ಮಲಗ್ಬೇಕಾದ್ರೆ ಬರೆಯಕ್ ಸ್ಟಾರ್ಟ್ ಮಾಡೋದು. ಬಟ್ ಇವಾಗ ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ಮಗಳನ್ನ ಮಲಗಿಸ್ಬಿಟ್ಟು ಅವಳನ್ನ ನಿದ್ದೆ ಮಾಡಿಸಿ ನಾನು ನಿದ್ದೆ ಮಾಡ್ಬಿಡ್ತೀನಿ. ಆ ತರ ಆದ್ರೆ ನಂಗೆ ಸಡನ್ ಆಗಿ 2 ಗಂಟೆಗೆ ಎಚ್ಚರ ಆಗ್ಬಿಡುತ್ತೆ. ಯಾವಾಗ ಎದ್ಬಿಟ್ಟು ಮಾಡೋ ಕೆಲಸ ಮಾಡ್ತಾ ಇರ್ತೀನಿ.
ಆಕ್ಚುಲಿ ನೈಟ್ ಟೈಮ್ ಅಲ್ಲಿ ಏನು ಡಿಸ್ಟರ್ಬೆನ್ಸ್ ಇರಲ್ಲ, ಸೊ ಪೀಸ್ಫುಲ್ ಆಗಿ ಒಂದು ನಾವು ಕಂಟಿನ್ಯೂಸ್ ಹ್ಮ್. ಆಗಿ ವರ್ಕ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಎಸ್ ಯಾ ಸರ್, Okay. ನಮ್ಮ ನೆಕ್ಸ್ಟ್ ಕ್ವಶನ್, ಕಾಂತಾರ ಪಂಜುರ್ಲಿ ಪೇಂಟಿಂಗ್ ವಿಡಿಯೋ ಫೇಸ್ಬುಕ್ ಅಲ್ಲಿ ವೈರಲ್ ಆಗಿತ್ತಲ್ಲ, ನಿಮ್ಗೆ ಏನ್ ಅನ್ಸುತ್ತೆ ಇದು ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಆರ್ಟಿಸ್ಟ್ ಲೈಫ್ ಯಾವ ತರ ಚೇಂಜ್ ಮಾಡಬಹುದು? ಡಿಜಿಟಲ್ ಪ್ಲಾಟ್ಫಾರ್ಮ್ ಡೆಫಿನೆಟ್ಲಿ ಆರ್ಟಿಸ್ಟ್ಗೆ ಒಂದು ಬೂನ್ ಅಂತಲೇ ಹೇಳ್ಬಹುದು. ಈಗ ನಾವು ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಥ್ರೂ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಅದ್ರ ಥ್ರೂ ನಾವು ಎಷ್ಟು ಮಿಲಿಯನ್ಸ್ ಆಫ್ ಜನರಿಗೆ ರೀಚ್ ಆಗ್ಬೋದು ಗ್ಲೋಬಲಿ. ಮೊದಲೆಲ್ಲ ನಾವು ಸಣ್ಣದಿರುವಾಗ ನಮ್ಗೆ ಈ ತರ ಏನು ಆಪ್ಷನ್ ಇರಲಿಲ್ಲ, ಆಪರ್ಚುನಿಟಿ ಇರಲಿಲ್ಲ. ಬಟ್ ಇವಾಗ ಫಾರ್ ದ ನ್ಯೂಯರ್ ಜನರೇಷನ್ ದಟ್ ಇಸ್ ರಿಯಲಿ ಅ ಬೂನ್. ಕೆಲವು ಈವನ್ ಟ್ಯಾಲೆಂಟ್ ಇಲ್ಲದ ವ್ಯಕ್ತಿಗಳು ಕೂಡ ಏನೋ ಒಂದು ಹಾಡಿ ಅಥವಾ ಏನೋ ಮಾಡಿ ಏನೋ ವೈರಲ್ ಆಗ್ತದೆ. ಸೊ that's the opportunity actually. So you can actually use the opportunity of social media and you can explore and exhibit your talent. ಸೊ ನೀವು ಆನ್ಲೈನ್ ಅಲ್ಲಿ ಕೂಡ ನಿಮ್ಮ ಪೇಂಟಿಂಗ್ಸ್ ನ ಸೆಲ್ ಮಾಡ್ತೀರಾ? ಲೈಕ್ ಅಮೆಝಾನ್ ಅಲ್ಲೆಲ್ಲ ಹಾಕ್ತೀರಾ ಆ ತರ ಏನಾದ್ರು? ಆನ್ಲೈನ್ ಅಲ್ಲಿ ಇಷ್ಟರವರೆಗೆ ಹಾಕಿಲ್ಲ. ನಂದೊಂದು ವೆಬ್ಸೈಟ್ ಡೆವಲಪ್ ಮಾಡ್ತೇನೆ ಇವಾಗ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡ್ತೇನೆ. ಅದನ್ನು ನೋಡಿ ಫ್ರೆಂಡ್ಸ್ ಎನ್ಕ್ವೈರಿ ಮಾಡ್ತಾ ಇರ್ತಾರೆ. ಓಕೆ, ಆ ತರ ನೀವು ಅದನ್ನ ಸೆಲ್ ಮಾಡ್ತೀರಾ ಬೇರೆ ಔಟ್ ಆಫ್ ನಿಮ್ ಮಣಿಪಾಲ್ ಕೂಡ? ಓಕೆ ಸರ್, ದಟ್ಸ್ ಗುಡ್. ಅದೆಲ್ಲ ಪಾಸಿಬಲ್ ಆಗಿರೋದು ಡಿಜಿಟಲ್. ಡೆಫಿನೆಟ್ಲಿ ಎಸ್. Sure, sir. I am really happy like you are appreciating the digital. ಸ್ವಲ್ಪ ಜನ ಅಂತ ಇರ್ತಾರೆ ಕಂಪ್ಯೂಟರ್ ಬಂದ್ಮೇಲೆ ಹಿಂಗಾಯ್ತು ಹಂಗಾಯ್ತು, ಬಟ್ ಐ ಆಮ್ ವೆರಿ ಹ್ಯಾಪಿ ಯು ಆರ್ ಅಪ್ರಿಶಿಯೇಟಿಂಗ್. ಇಲ್ಲ, ಡೆಫಿನೆಟ್ಲಿ ಇಟ್ ವಿಲ್ ರಿಯಲಿ ಹೆಲ್ಪ್. ರಿಯಲಿ ಹೆಲ್ಪ್ಸ್. ಎಸ್ ಸರ್. ಸೊ ಅದೇ ಲೈನ್ ಅಲ್ಲಿ ನಮ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ, ಇವಾಗ ನೀವ್ ಎಲ್ಲಿ ನೋಡಿದ್ರೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಎ ತುಂಬಾ ಅದನ್ನೇ ಮಾತಾಡ್ತಿದ್ದಾರೆ. ಎಲ್ಲಾ ಕಡೆನೂ, ಐ ಮೀನ್ ಎಲ್ಲಾ ಪ್ರೊಫೆಷನಲ್ ಅದು ಎಂಟರ್ ಆಗ್ತಾ ಇದೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಆಸ್ ಎನ್ ಆರ್ಟಿಸ್ಟ್, ಎ ಐ ಒಂದು ಹೊಸ ಎಕ್ಸ್ಪ್ಲೋರೇಷನ್ ಅಂತ ನೀವ್ ಅನ್ಕೊಂತೀರಾ? ಎ ಅಂದ್ರೆ ಡೆಫಿನೆಟ್ಲಿ ಅದು ಒಂದು ಥ್ರೆಟ್ ಅಂತ ಹೇಳುದಿಲ್ಲ, ಬಟ್ ಇಟ್ಸ್ ಅ ಚಾಲೆಂಜ್ ಟು ದ ಆರ್ಟಿಸ್ಟ್. ಬಿಕಾಸ್ ಈಗ ಮೊದಲೆಲ್ಲ ನಾವು ಒಂದು ಇಮೇಜ್ ರೆಫರ್ ಮಾಡ್ಬೇಕಾದ್ರೆ ಎಷ್ಟೋ ವೆಬ್ಸೈಟ್ ಸರ್ಚ್ ಮಾಡಿ ಅನ್ನೋ ಒಂದು ಇಮೇಜ್ ಸರ್ಚ್ ಮಾಡ್ಬೇಕು. ಇವಾಗ ನೀವು ಎ ವೆಬ್ಸೈಟ್ಗೆ ಹೋಗಿ ನೀವೊಂದು ನಿಮ್ಮ ಕಮಾಂಡ್ ಪ್ರಾಂಪ್ಟ್ ಮಾಡಿದ್ರೆ ಯಾವ ತರ ಇಮೇಜ್ ಬೇಕಂತ, ನಿಮ್ಮ ಎಕ್ಸ್ಪೆಕ್ಟ್ ಜಾಸ್ತಿ ಚೆನ್ನಾಗಿ ಇಲ್ಲ ವಿಜುವಲ್ಸ್ ಮಾಡಿಕೊಡುತ್ತೆ, ಇಮೇಜಸ್ ಮಾಡಿಕೊಡುತ್ತೆ. ಸೊ ನಾವು ಅದನ್ನ ಅಪರ್ಚುನಿಟಿ ಅಂತ ಯೂಸ್ ಮಾಡ್ಬೇಕು ಇವಾಗ. ಓಕೆ. ಸೊ ವಿ ಕೆನಾಟ್ ಟ್ರೀಟ್ ಇಟ್ ಆಸ್ ಅ ಥ್ರೆಟ್, ವಿ ಹ್ಯಾವ್ ಟು ಯೂಸ್ ಇಟ್ ಆಸ್ ಅಪರ್ಚುನಿಟಿ. ಈಗ ನಿಮ್ಗೆ ರೆಫರೆನ್ಸ್ ಬೇಕಿದ್ರೆ ರೆಡಿ ರೆಫರೆನ್ಸ್ ಸಿಗುತ್ತೆ. ಸೊ ಈಗ ಎಲ್ಲರೂ ಇಮೇಜ್ ಕ್ರಿಯೇಟ್ ಮಾಡ್ಬೋದು, ಎಲ್ಲರೂ ವಿಡಿಯೋ ಕ್ರಿಯೇಟ್ ಮಾಡ್ಬೋದು. ಬಟ್ ಇಫ್ ಯು ಹ್ಯಾವ್ ದ ಟ್ಯಾಲೆಂಟ್, ಯು ಕ್ಯಾನ್ ರಿಕ್ರಿಯೇಟ್ ದ್ಯಾಟ್ ವಿಜುವಲ್ ಆನ್ ಕ್ಯಾನ್ವಾಸ್. ಬಟ್ ಎಲ್ರಿಗೂ ಆ ಟ್ಯಾಲೆಂಟ್ ಇದೆಯಾ? ಇಲ್ಲ. ಸೊ ಇಫ್ ಯು ಹ್ಯಾವ್ ದ ಟ್ಯಾಲೆಂಟ್, ಯು ಕ್ಯಾನ್ ಬೀಟ್ ದ ಎ. ಸೊ ದಟ್ ಇಸ್ ದ ಕಾನ್ಸೆಪ್ಟ್. ಸೊ ನಾವ್ ಯಾವತ್ತು ಏನ ಥ್ರೆಟ್ ಅಂತ ತಿಳ್ಕೊಬಾರ್ದು. ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ ಅನ್ ಆಪರ್ಚುನಿಟಿ. ಯೂಸ್ ಎ ಟು ಯುವರ್ ಅಡ್ವಾಂಟೇಜ್. ದಟ್ಸ್ ಮೈ ಪಾಲಿಸಿ. ಈಗ ಫಾರ್ ಎಕ್ಸಾಂಪಲ್ ನಂಗೆ ಈಗ ಹೇಗೆ ತುಂಬಾ ಯೂಸ್ ಆಗ್ತಾ ಉಂಟು. ಒಂದು ಅರ್ಜೆಂಟ್ ರೆಫರೆನ್ಸ್ ಬೇಕಿದ್ರೆ ಐ ವಿಲ್ ಗೋ ಟು ಎ ಅಂಡ್ ಐ ವಿಲ್ ಫೈಂಡ್ ದ ಇಮೇಜ್. ಸೊ ಆತರ ಈಗ ಒಂದು ಹೊಸ ಕಾನ್ಸೆಪ್ಟ್ ಬೇಕಿದ್ರೆ ಇಫ್ ಐ ಟೆಲ್ ದ ಪ್ರಾಂಪ್ಟ್ ಎ ಕಾನ್ಸೆಪ್ಟ್, ಅದು ಕಾನ್ಸೆಪ್ಟ್ ರೆಡಿ ಮಾಡಿ ಕೊಡುತ್ತೆ. ಅದನ್ನ ಮತ್ತೆ ಪೇಂಟಿಂಗ್ ಮಾಡೋಣ. ಕೋಆಪರೇಟಿವ್ ಶ್ಯೂರ್ ಅಲ್ಲ ಹಾಗೆ. ನಿಜವಾಗ್ಲು ಸರ್, ನಿಜವಾಗ್ಲು ಮೀನ್ ತುಂಬಾ ಚೆನ್ನಾಗಿ ಹೇಳಿದೀರಾ. ನಾನು ಈ ನಡುವೆ ನ್ಯೂಸಲ್ಲೆಲ್ಲ ಬೇರೆ ಕಡೆ ಸ್ವಲ್ಪ ಜನ ಮಾತಾಡ್ತಿರ್ತಾರೆ, ಐ ಬಂದ್ಬಿಟ್ಟು ನಮ್ ಜಾಬ್ಸ್ ತಗೊಂಡ್ಬಿಡುತ್ತೆ. ಸ್ವಲ್ಪ ಜನ ನಾನು ಬರೆಯೋದೆಲ್ಲ ಇವಾಗ ಆಗಲ್ಲ, ಎಲ್ಲ ಐನೇ ಮಾಡ್ತಿದೆ, ಅದನ್ನ ತುಂಬಾ ಜನ ನೆಗೆಟಿವ್ ಆಗಿ ತಗೊಂತಿದ್ದಾರೆ. ಬಟ್ ನೀವ್ ಇಷ್ಟು ಪಾಸಿಟಿವ್ ಆಗಿ ಮಾತಾಡ್ತಿದ್ರ, ಅದನ್ನ ಆಪರ್ಚುನಿಟಿ, ಇಟ್ಸ್ ರಿಯಲಿ ಗುಡ್. ಐ ಮೀನ್ ಎಲ್ರು ನಿಮ್ ಹಂಗೆ ಯೋಚನೆ ಮಾಡ್ಬೇಕು. ಏನ್ ಮಾಡೋದು, ನಾವ್ ಎ ನ ಸ್ಟಾಪ್ ಮಾಡಕ್ ಆಗಲ್ಲ. So you have to go with the flow. Yes. And use it for your advantage. So, ಒಂದ್ ಪ್ರಶ್ನೆ, ಸಿನ್ಸ್ ಯು ಆರ್ ಅನ್ ಆರ್ಟಿಸ್ಟ್, ನಾನು ನಿನ್ ಜೊತೆ ಮಾತಾಡ್ಬೇಕಾದ್ರೆಲ್ಲಾನು ಈ ಕ್ವಶನ್ ನನ್ನ ಮೈಂಡ್ ಅಲ್ಲೇ ಇರ್ತಾ ಇತ್ತು. ಓಕೆ, ಕೇಳ್ಬೋದಾ ಅದನ್ನ? ಹೇಳಿ ಸರ್, ಕೇಳಿ. ಓಕೆ, ಇವಾಗ ಯಾರನ್ನಾದ್ರೂ ಕೇಳಿದ್ರೆ ಫೇಮಸ್ ಪೇಂಟಿಂಗ್ ಇನ್ ದ ವರ್ಲ್ಡ್ ಯಾರನ್ನಾದ್ರೂ ಕೇಳಿದ್ರೆ ಅದೆಲ್ಲರೂ ಮೊನಾಲಿಸಾ ಅಂತಲೇ ಅಂತಾರೆ. ಓಕೆ, ತುಂಬಾ ಅದು ಕಾನ್ಸ್ಪಿರಸಿ ಇದೆ, ಏನೇನೋ ಹೇಳ್ತಾರೆ. ಆದ್ರೂ ಒಬ್ಬೊಬ್ರು ಸ್ಮೈಲ್ ಮಾಡ್ತಿರೋದಂತಾರೆ, ಒಬ್ಬೊಬ್ರು ಪ್ರೆಗ್ನೆಂಟ್ ಅಂತಾರೆ, ಒಬ್ಬೊಬ್ರು ಹೆಂಗ್ಸೆ ಅಲ್ಲ ಅಂತಾರೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದು ಆ ಪೇಂಟಿಂಗ್ ನೋಡಿದ್ಮೇಲೆ? ಲೈಕ್ ವಾಟ್ ಯು ಫೀಲ್ ಅಂಡ್ ವಾಟ್ಸ್ ಹರ್ ಎಕ್ಸ್ಪ್ರೆಷನ್ ಆಸ್ ಅನ್ ಆರ್ಟಿಸ್ಟ್? ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅನದರ್ ಆರ್ಟಿಸ್ಟ್, ಮೇ ಬಿ ಇಟ್ ಈಸ್ ಲಿಯೋನಾರ್ಡೋ ಆಲ್ಸೋ. ಲೈಕ್ ನಿಮ್ಗೆ ಏನ್ ಅನ್ಸುತ್ತೆ ಆ ಪೇಂಟಿಂಗ್ ನೋಡಿ?
ಡೆಫಿನೆಟ್ಲಿ ದಟ್ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಪೇಂಟಿಂಗ್, ನೋ ಡೌಟ್ ಅಬೌಟ್ ಇಟ್. ಅದೇ ಅದರ ಪರ್ಸೆಪ್ಷನ್ ಪರ್ಸನ್ ಟು ಪರ್ಸನ್ ಡಿಫ್ರೆಂಟ್ ಆಗತ್ತೆ. ಓಕೆ ಸೊ ಓಕೆ ನಮ್ಗೆ ಮೊನಾಲಿಸ ನೋಡುವಾಗ ಒಂದು ಮಂದಹಾಸ ಇರುವ ಒಂದು ಬ್ಯೂಟಿಫುಲ್ ಲೇಡಿ, ಓಕೆ ಮನಸ್ಸಿನೊಳಗೆ ಏನೇನೋ ಇರ್ಬೋದು, ಅದನ್ನ ಓಕೆ hide ಮಾಡಿ ಒಂಥರ ಒಂದು ಎಕ್ಸ್ಪ್ರೆಷನ್ ಮಂದಹಾಸದಲ್ಲಿ ತೋರ್ಪಡಿಸ್ತಾ ಇದ್ದಾರೆ, ಆ ತರ ಒಂದು ಫೀಲಿಂಗ್ ಬರುತ್ತೆ. ಬಟ್ ಲಿಯೋನಾರ್ಡೋ ದಾ ವಿಂಚಿ ಇದ್ದು ಪೇಂಟಿಂಗ್ ಅಂದ್ರೆ ದಟ್ಸ್ ಅನಾಟಮಿಕಲಿ ಪರ್ಫೆಕ್ಟ್ ಇರುತ್ತೆ. ಸೊ ನಮ್ಗೆ ಆಕ್ಚುಲಿ ದಾ ವಿಂಚಿ ಇದ್ದು ಪೇಂಟಿಂಗ್ ನಮ್ಗೆ ರೆಫರೆನ್ಸ್ ಮೆಟೀರಿಯಲ್. ಓ ಓಕೆ ಸರ್ ಓಕೆ ಅವರು ಅನಾಟಮಿಯನ್ನು ಅಷ್ಟು ಸ್ಟಡಿ ಮಾಡಿ ಅದರ ನಂತರ ಪೇಂಟಿಂಗ್ ಖಂಡಿತ. ಮಾಡ್ತಾ ಇದ್ರು. ಸೊ ದಟ್ಸ್ ರಿಯಲಿ ಗ್ರೇಟ್. ಮೈಕಲ್ ಏಂಜೆಲೋ ಇರ್ಬೋದು, ದಾ ವಿಂಚಿ ಇರ್ಬೋದು, ರಿಯಲಿ ಗ್ರೇಟೆಸ್ಟ್ ಪೇಂಟರ್ಸ್. ಸೊ ನಮ್ಗೆ ಯಾವತ್ತು ದೇ ಆರ್ ಇನ್ಸ್ಪಿರೇಷನ್ ಟು ಅಸ್. ಒಳ್ಳೆಯದು ಸರ್. ಓಕೆ ಸರ್ Yeah. ಥ್ಯಾಂಕ್ ಯು ಸೋ God. ಮಚ್. ಸರ್ ಓಕೆ ಅದೇ ಲೈನಲ್ಲಿ ನಿಮ್ಮ ಇನ್ಸ್ಪಿರೇಷನ್ ಯಾರು ಸರ್, ಮತ್ತು ನಿಮ್ಮ ಸಕ್ಸಸ್ಗೆ ಕ್ರೆಡಿಟ್ ಯಾರಿಗೆ ಕೊಡ್ತೀರಾ? ನಮ್ಮ ಇನ್ಸ್ಪಿರೇಷನ್ ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ತಾಯಿ ಮತ್ತೆ ತಂದೆ ಆಕ್ಚುಲಿ ಬೇಗ ತೀರಿ ಹೋದ್ರು. ಸೊ ಅವರಿಗೆ ನಾವೇನು ನಮ್ಮ Okay. ಹೆಚ್ಚು ಹೆಲ್ಪ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ನಾವು ದುರ್ದನ ಅಂತ ಅವ್ರಿಗೆ ಏನು ಕೊಡ್ಲಿಕ್ಕೆ ಆಗ್ಲಿಲ್ಲ. ನಮ್ಮ ತಾಯಿ ಆಕ್ಚುಲಿ ಶಿ ಇಸ್ ಅ ಫೈಟರ್. ತಂದೆ ತೀರಿ ಹೋದ್ರು, ಶಿ ಡಿಂಟ್ ಗಿವ್ ಅಪ್. ಸೊ ಇಮಿಡಿಯೇಟ್ಲಿ ಅವ್ರು ಏನ್ ಜಾಬ್ ಮಾಡ್ತಿದ್ರು, ಕೆಲಸ ಮಾಡ್ತಿದ್ರು, ಅದನ್ನ ಇಮಿಡಿಯೇಟ್ಲಿ ಶಿ ಟುಕ್ ಅಪ್ ಅಂಡ್ ಶಿ ನಮ್ಮನ್ನ ಬೆಳೆಸಿದ್ದಾರೆ. ಸೊ ಮೈ ಮದರ್ ಇಸ್ ಮೈ ಫೇವ್ರೇಟ್. ಮತ್ತೆ ಅಫ್ಕೋರ್ಸ್ ನನ್ನ ಫ್ಯಾಮಿಲಿ, ನನ್ನ ವೈಫ್, ನನ್ನ ಮಕ್ಕಳು. ವೈಫ್ ಇಸ್ ವೆರಿ ಕೋಆಪರೇಟಿವ್, ವೆರಿ ಸಪೋರ್ಟಿವ್. ಅವಳ ಸಪೋರ್ಟ್ ಇಲ್ಲದೆ ನಂಗೆ ಇದೇನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಬಿಕಾಸ್ ಸಮ್ಟೈಮ್ಸ್ ಇನ್ ಅವರ್ಸ್ ಟುಗೆದರ್ ಐ ವರ್ಕ್. ಹಾಗೆ ಫ್ಯಾಮಿಲಿ ಸಪೋರ್ಟ್ ಇದೆ. ಮತ್ತೆ ನನ್ನ ಅಣ್ಣಂದಿರು, ದೊಡ್ಡಣ್ಣ ಶೈಲೇಂದ್ರ ಅಂತ, ಮತ್ತೆ ಅತ್ತಿಗೆ, ಅವರಿಬ್ರು ಡಾಕ್ಟರ್, ಅವ್ರು ನನಗೆ ಯಾವತ್ತೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ನನ್ನ ಸಣ್ಣ ಅಣ್ಣ ರವಿಕಾಂತ್ ಅಂತ, ಮತ್ತೆ ಅತ್ತಿಗೆ ಕೀರ್ತಿ ಅಂತ, ಅವರು ಸಬ್ ರಿಜಿಸ್ಟ್ರಾರ್, ಅವ್ರು ಕೂಡ ಆಲ್ವೇಸ್ ಸಪೋರ್ಟಿವ್. ಮತ್ತೆ ನನ್ನ ತಂಗಿ ಅನುಪಮ ಅಂತ. ಮತ್ತೆ ಆಫೀಸಲ್ಲಿ ಬಂದು ನಮ್ಮ ಬಾಸ್ ಗೌತಮ್ ಪೈ, ಹಿ ಇಸ್ ಅ ಕೈಂಡ್ ಆಫ್ ಅ ಗಾಡ್ ಫಾದರ್ ಟು ಮೀ. ನಾನು ಮಣಿಪಾಲಕ್ಕೆ ಬಂದನಿಂದ ಹಿ ಇಸ್ ಆಲ್ವೇಸ್ ಸಪೋರ್ಟಿಂಗ್ ಮೀ. ಪ್ಲಸ್ ಸಂಧ್ಯಾ ಪೈ, ತರಂಗ ಮ್ಯಾಗಝಿನ್ ಇದ್ದು ಎಡಿಟರ್ ಸಂಧ್ಯಾ ಪೈ, ಗೌತಮ್ ಪೈ ಅವರ ತಾಯಿ, ಅವರ ಸಹ ನನ್ನನ್ನ ತುಂಬಾ ಸಪೋರ್ಟ್ ಮಾಡಿ ಬೆಳೆಸಿದ್ದಾರೆ. ಮತ್ತೆ ನಮ್ಮ ಕಂಪನಿಯಲ್ಲಿ ಅಭಯ್ ಗುಪ್ತೆ ಅಂತ ನಮ್ಮ MD, ಆಕ್ಚುಲಿ ಅವರ ಕ್ಯಾಬಿನಿಗೆ ನಾನೊಂದು ಪೇಂಟಿಂಗ್ ಮಾಡಿ ಅವರ ಕಾನ್ಸೆಪ್ಟ್ ಹೇಳಿದ್ರು, ಆತ ಪೇಂಟಿಂಗ್ ಮಾಡಿದ್ರು. ಅದು ಅವರ ವಾಲ್ ಅಲ್ಲಿ ಈಗಲಿದೆ, ಅದ್ ಬೇಕಾದ್ರೆ ನಾನು ತೋರಿಸ್ತೇನೆ ನಿಮ್ಗೆ. ತೋರಿಸ್ಬೋದಾ? ಎಸ್ ಸರ್, ಪ್ಲೀಸ್ ತೋರಿಸಿ. ತೋರಿಸಿ ಸರ್ ಖಂಡಿತ. ಎಸ್ ಸರ್. ಇದು ಆಕ್ಚುಲಿ ಬಂದ್ಬಿಟ್ಟು ಚೆನ್ನಾಗಿದೆ sir. ನಮ್ಮದು ಪ್ರಿಂಟಿಂಗ್ ಕಂಪನಿ ಅಲ್ವಾ, ಮಣಿಪಾಲ್ ಟೆಕ್ನಾಲಜೀಸ್ ಅಂತ. ಉದಯವಾಣಿ ಎಲ್ಲ ಪ್ರಿಂಟ್ ಆಗೋದು ನಮ್ಮ ಕಂಪನಿಯಲ್ಲಿ. ಸೊ ಇದು ಪ್ರಿಂಟಿಂಗ್ ಬ್ಯಾಕ್ ಗ್ರೌಂಡ್ ಕಾನ್ಸೆಪ್ಟ್. ಬುಕ್ಸ್ ಅಲ್ಲಿ ಇದೆಯಲ್ಲ, ಬುಕ್ ಶೆಲ್ಫ್ಸ್, ಪ್ರಿಂಟಿಂಗ್ ಬ್ಯಾಕ್ ಗ್ರೌಂಡ್ ಪ್ಲಸ್ ಕಾಫಿ ಮಗ್, ಈ ತರ ಎಂಪ್ಲಾಯಿ ಫ್ರೆಂಡ್ಲಿ ಎನ್ವೈರ್ಮೆಂಟ್ ಅಂತ. ಟ್ಯಾಬ್ ಓಕೆ ಮತ್ತೆ ಟ್ಯಾಬ್, ಲ್ಯಾಪ್ಟಾಪ್, ಟೆಕ್ ಸ್ಯಾವಿ ಎನ್ವೈರ್ಮೆಂಟ್. ಮತ್ತೆ ಇದು 5 ಲೈಟ್ಸ್, ನಮ್ಮ ಕೋರ್ ವ್ಯಾಲ್ಯೂಸ್. ವಾವ್. ಮತ್ತೆ ಇದು ವಿಂಡೋಸ್ ಟೆಕ್ನಾಲಜಿ, ಆತರ. ಸೊ ಕಂಪ್ಲೀಟ್ ಒಂದು ಕಾನ್ಸೆಪ್ಟ್. ಇದು ಕಾನ್ಸೆಪ್ಟ್ ಅವರೇ ಕೊಟ್ಟದ್ದು, ಇದನ್ನ ಪೇಂಟ್ ಮಾಡಿ ಅವರ ಕ್ಯಾಬಿನ್ ಅಲ್ಲಿ ಹಾಕಿದ್ದೆ ನಾನು. ಸೊ ಎಲ್ಲ ಮಿಕ್ಸ್ ಮಾಡಿ ವಿಂಡೋಸ್. ಹೌದು. ದಿಸ್ ಇಸ್ ಬ್ಯೂಟಿಫುಲ್ ಸರ್. Yeah. ಲೈಕ್ ನಿಮ್ ಪೇಂಟಿಂಗ್ಸ್ ನೋಡಿದಾಗೆಲ್ಲ ಸೋ ಮಚ್ ಆಫ್ ಡೈವರ್ಸಿಟಿ. ಅಂದ್ರೆ ವಿ ಕೆನಾಟ್ ಸೇ ದಟ್ ಓಕೆ ನೀವು ಬರೀ ಇದೇ ಅವನರಲ್ಲೇನೆ ಮಾಡ್ತೀರಾ. ಯು ಹ್ಯಾವ್ ಪಿಕ್ಡ್ ಎವ್ರಿಥಿಂಗ್, ಎವ್ರಿ ಆಸ್ಪೆಕ್ಟ್ ಆಫ್ ಲೈಫ್. Yes. ಒನ್ ಆಫ್ ದ ಬ್ಯೂಟಿಫುಲ್ ಥಿಂಗ್ ಅಬೌಟ್ ಅನ್ ಆರ್ಟಿಸ್ಟ್. ಅಂಡ್ ಜಸ್ಟ್ ಇಮ್ಯಾಜಿನ್ ಆ ಸೊ ಇದು ಬಂದ್ಬಿಟ್ಟು ಓ ಮೈ ಗಾಡ್, ವಾವ್. ಸರ್ so ಒಂದ್ hope ನಿಮಿಷ. ಅಂತ. ಓಕೆ So ಒಂದ್ when ನಿಮಿಷ. everything is dry and dead, ಎಸ್. ಓಕೆ ತಾಯಿ ಅಲ್ಲೊಂದು ಚಿಗುರು ಬಂದ್ಬಿಟ್ಟು ತಾಯಿಗೆ ಸಾಂತ್ವನ ಮಾಡ್ತಾ ಉಂಟು. ಅಂದ್ರೆ ಹೊಸ ಚಿಗುರು ಬಂದು ಹೊಸ ಹೋಪ್ ಅಂತ, ಆತರ. ನ್ಯೂ ಹೋಪ್. ನೀವು ಹೋಪ್. ಎಸ್. ಇದು ಪೇಂಟಿಂಗ್ ನೋಡಿ ನನ್ನ ಯೋಗದ ಒಬ್ರು ಫ್ರೆಂಡ್ ಅವ್ರು ಹೇಳಿದ್ರು, ನಿಮ್ಮ ಪೇಂಟಿಂಗ್ ನೋಡಿ ನಂಗೆ ಇನ್ಸ್ಪೈರ್ ಆಗಿದೆ, ಲೈಫ್ ಅಲ್ಲಿ ಹೊಸ ಒಂದು ಹುಮ್ಮಸ್ ಬಂದಿದೆ ಅಂತ. ಸೊ ಇವನ್ ರೂಟ್ಸ್ ಕೂಡ ಒಂದು ಕೈ ಶೇಪ್ ಅಲ್ಲಿ ಇದೆ, ಅದು ಆ ಹಿಂದೆ ಪಿಕ್ಚರ್ ಅಲ್ಲಿ. ಹೌದು. ಸರ್ ಇನ್ನೊಂದ್ಸತಿ ಬ್ಯಾಕ್ ಹೋಗ್ತೀರಾ, ನಿಮ್ದು ಬುಕ್ಸ್ ತೋರಿಸ್ತೀರಾ ಇನ್ನೊಂದ್ಸತಿ? ಓಕೆ. Yes. ನನ್ಗೆ ಇದ್ರಲ್ಲಿ ತುಂಬಾ ಇಷ್ಟ ಆಗಿದ್ದು ಏನು ಅಂದ್ರೆ ದ ಬುಕ್ ಶೆಲ್ಫ್ ಸರ್. ಅದು ಒಂದೊಂದು ಬುಕ್ ನ ಅದ್ ಹೆಂಗೆ
ಜೋಡಿಸಿ ಹೆಂಗಿಡ್ತಾರೋ ಹೌದು. ನೀವ್ ಹಂಗೆ ಪೇಂಟಿಂಗ್ ಮಾಡಿದೀರ. ಆಕ್ಚುಲಿ ನೀವು ನೋಡಿದ್ರೆ ಪ್ರತಿ ಬುಕ್ ಇದು ಟೈಟಲ್ ಬರ್ದಿದ್ದೇನೆ ಅದರಲ್ಲಿ. ಅದು ಹೇಳ್ದನ ಅಂತಿದ್ದೆ. ಲೈಕ್ ಐ ಮೀನ್ ಐ ಕಾಂಟ್ ಇಮ್ಯಾಜಿನ್ ಇದನ್ನೆಲ್ಲ ಅದ್ ಹೆಂಗ್ ಮಾಡ್ತೀರಾ ಅಂತ. ಅಂಡ್ ದ ವೇ ಯು ಸಿ ಇನ್ ದ ಲೈಬ್ರರಿ ರೈಟ್, ನೀವ್ ಹಂಗೆ ಇಟ್ಟಿದ್ದೀರಾ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್. ಸೊ ಇಟ್ಸ್ ನನ್ ಮೀನ್ ಇದೆಷ್ಟು ಟೈಮ್ ತಗೊಂತು ಸರ್? ಇದು ನನ್ಗೇನೋ ಒಂದ್ ಸ್ವಲ್ಪ ಕಷ್ಟ ಅನ್ಸುತ್ತೆ ಇದು ಇದು ಮಾಡಿ. ಅರೌಂಡ್ 1 month ತಗೊಂಡಿದೆ ಇದಕ್ಕೆ. ಅನ್ಸ್ತದೆ ಕಷ್ಟ. ಐ ಮೀನ್ ಆ ಬುಕ್ ಶೆಲ್ಫ್ ಕಷ್ಟ ತುಂಬಾ ಇರುತ್ತೆ. ಡೀಟೇಲಿಂಗ್ ಇದೆ ಅಲ್ಲ, ಹೌದು, ತುಂಬಾ ಹ್ಮ್. detail ಇದೆ. ಡೀಟೇಲಿಂಗ್ ಇದೆ. ಎಸ್. ಸೊ ಇದನ್ನ ಮತ್ತೆ ನೀವ್ ರಿಪೀಟ್ ಮಾಡ್ಬೇಕು ಅಂದ್ರೆ ಎಷ್ಟು ದಿವಸ ತಗೊಂತೀರಿ ಇದೇ ಪೇಂಟಿಂಗ್? ಅದಕ್ಕೆ ಆಲ್ಮೋಸ್ಟ್ ಅಷ್ಟೇ ಟೈಮ್ ಹಿಡಿತದೆ. ಅಷ್ಟೇ ತಗೊಳುತ್ತಾ? ಓಕೆ ಹೌದು. ಓಕೆ ಅಂದ್ರೆ ಬುಕ್ಸ್ ಅಲ್ಲಿ ತುಂಬಾ ಡೀಟೇಲಿಂಗ್ ಮಾಡ್ಬೇಕಲ್ವಾ, ತುಂಬಾ ಕೆಲಸ ಇದೆ. ಸೊ ಒಂದ್ ಕ್ವಶನ್, ನೀವು ಈ ತರ ಎಲ್ಲ ಪೇಂಟಿಂಗ್ಸ್ ತಗೋತೀರಲ್ಲ, ಒಮ್ಮೆ ಒಂದ್ ಕಾನ್ಸೆಪ್ಟ್ ಶುರು ಮಾಡಿದ್ರೆ ಮಧ್ಯದಲ್ಲಿ ಮತ್ತೆ ಯಾವ್ದಾದ್ರು ಶುರು ಮಾಡ್ತೀರಾ, ಅಥವಾ ಒಂದ್ ಮುಗಿಸಿ ಆಮೇಲೆನೆ ನೆಕ್ಸ್ಟ್ ಶುರು ಮಾಡ್ತೀರಾ? ಕೆಲವು ಸಲ ನಾನು ಮಿಡ್ಲ್ ಅಲ್ಲಿ ಬೇರೆ ತಗೊಳ್ತೇನೆ. ಅಂದ್ರೆ ತುಂಬಾ ಮಾಡಿ ಮಾಡಿ ಒಂಥರ ಮೊನೋಟೋನ್ಸ್ ಆದ್ರೆ ಸ್ವಲ್ಪ ಒಂದು ಬ್ರೇಕ್ ತಗೊಂಡು ಬೇರೆ ಕಾನ್ಸೆಪ್ಟ್ ಮಾಡಿ, ಸೊ ಇದು ಮಾಡುವಾಗ ಪುನಃ ಫ್ರೆಶ್ ಇದು ಫೀಲ್ ಬರುತ್ತೆ. ಓಕೆ ಓಕೆ. ಇದು ಇನ್ನೊಂದು ನಮ್ಮ ಮಣಿಪಾಲ್ ಬಿಸ್ನೆಸ್ ಸೊಲ್ಯೂಷನ್ಸ್ ಡೆಲ್ಲಿದು ಆಫೀಸಿಗೆ ಮಾಡಿದ್ದು. ಅಂದ್ರೆ ದೇ ಇಂಟು ಫೈನಾನ್ಷಿಯಲ್ ಇನ್ಕ್ಲೂಷನ್. ಸೊ ಅದನ್ನ ಡಿಪೆಕ್ಟ್ ಮಾಡಿದೆ. ಇದು ಹೌ ದ ಡಿಜಿಟಲ್ ಟನೆಲ್ ಅಲ್ಲಿ ವಿಲೇಜಸ್ ಮೂವ್ ಆಗ್ತಾ ಇದ್ದಾರೆ. ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್. ಟ್ರಾನ್ಸ್ಫಾರ್ಮೇಶನ್ ಫ್ರಮ್ ವಿಲೇಜ್ ಟು ಡಿಜಿಟಲ್ ಎರಾ ಅಂತ. ವಾವ್. ಇಲ್ಲಿ ನಮ್ಮ ಆಧಾರ್ ಇದ್ದು ಸಿಂಬಲ್ ಓಕೆ ಓಕೆ. ಹಾಗೆ. ಸೊ ಆತರ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಟನೆಲ್, ಇಲ್ಲಿ ಬೈನರಿ 011 ಆತರ. ಯಾ ಯಾ ಯಾ. ಎಸ್. ಇದು ರೀಸೆಂಟ್ಲಿ ಮಾಡಿದ್ದು ಹ್ಮ್ ಮುಂಬೈದು ಆಫೀಸಿಗೆ. ಹ್ಮ್ ಇಲ್ಲಿ ನೋಡಿದ್ರೆ ಸೆಂಟ್ರಲ್ಲಿ ಒಂದು ವೀಲ್ ದಾರ್ ಇದೆ, ಅದಕ್ಕೆ ನಮ್ದು ಓಲ್ಡ್ ಮೆಷಿನ್, ಓಕೆ. ಓಲ್ಡ್ ಪ್ರಿಂಟಿಂಗ್ ಮೆಷಿನ್. ಸೊ ದ ಕೋರ್ ವ್ಯಾಲ್ಯೂ ಅದನ್ನ ಇಟ್ಕೊಂಡು ನಾವು ಹೌ ವಿ ಡೆವಲಪ್ ಇಂಟು ಮಲ್ಟಿ ಮಿಲಿಯನ್ ಎಂಟರ್ಪ್ರೈಸ್ ಅಂತ ತೋರಿಸ್ಲಿಕ್ಕೆ. ಸೊ ಈ ಲೈನ್ಸ್ ಎಲ್ಲ ಒಂಥರ ನ್ಯೂ ಎರಾ, ನ್ಯೂ ಟೆಕ್ನಾಲಜಿ, ಮತ್ತೆ ಕಂಟಿನ್ಯೂಸ್ ಮೂವ್ಮೆಂಟ್, ಆ ಫೀಲ್ ಕೊಡ್ಲಿಕ್ಕೆ. ಮಾಡರ್ನ್ ಅಬ್ಸ್ಟ್ರಾಕ್ಟ್ ಆರ್ಟ್. ಹೌದು, ಅಬ್ಸ್ಟ್ರಾಕ್ಟ್ ಆರ್ಟ್. ಇದು ಹತ್ರ ಸೆಕೆಂಡ್ ಪೀಸ್, ಸೇಮ್ ಕಾನ್ಸೆಪ್ಟ್, ಓಲ್ಡ್ ಮಿಷನ್ ವಿತ್ ನಮ್ಮ ಕೋರ್ ವ್ಯಾಲ್ಯೂಸ್, ಟ್ರೆಡಿಷನಲ್ ವ್ಯಾಲ್ಯೂಸ್ ಇಟ್ಕೊಂಡು ನಾವು ವಿ ಮೂವ್ ಇನ್ ಟು ದ ನ್ಯೂ ಟೆಕ್ನಾಲಜಿ ಅಂತ ಕಾನ್ಸೆಪ್ಟ್. ಓಕೆ. ಇದು ಇನ್ನೊಂದು ಅಬ್ಸ್ಟ್ರಾಕ್ಟ್. ಸೊ ಸ್ಪೇಸ್ ಏನಾದ್ರು ಮಾಡಿದೀರಾ ಸರ್ ನೀವು? ಸ್ಪೇಸ್ ಡ್ರಾ ಪೇಂಟಿಂಗ್ಸ್ ಆತರ? ಯಾವುದು? ಸ್ಪೇಸ್ ಸ್ಪೇಸ್ ಇದ್ದು ಮಾಡ್ಲಿಲ್ಲ. ಓಕೆ. ಒಂದ್ ಐಡಿಯಾ ಕೊಟ್ಟಿದ್ದೀನಿ, ಒಂದ್ಸತಿ ಮಾಡಿ. ಆಕ್ಚುಲಿ ಇದು ಪೇಂಟಿಂಗ್ ಬಂದ್ಬಿಟ್ಟು ನಾನು ಕಾಲೇಜಲ್ಲಿ ಇರುವಾಗ ಮಾಡಿದ್ದು. ಕಾಣ್ತಾ ಇದೆಯಾ? ಹಾ, ಕಾಣ್ತಿದೆ ಕಾಣ್ತಿದೆ. ಇದು ಕಾಲೇಜಲ್ಲಿ ಇರುವಾಗ ಮಾಡಿದ್ದು. ಯಾವುದೋ ಒಂದು ಮೆಡಿಕಲ್ ಬ್ರೋಷರ್ ಅಲ್ಲಿ ಯಾವ್ದೊಂದು ಬಂದಿತ್ತು ಇದು. ಇದನ್ನ ನಾನು ಪೋಸ್ಟ್ ಅಲ್ಲಿ ಮಾಡಿದ್ದು. ಇದನ್ನ ಕಾಲೇಜ್ ಲೈಬ್ರರಿಯಲ್ಲಿ ಇಟ್ಟಿದ್ದೆ. ಅದನ್ನ ನೋಡಿ ನಮ್ಮ ಲೆಕ್ಚರರ್ಸ್ಗೆಲ್ಲ ಭಾರಿ ಖುಷಿಯಾಗಿ, ಒಬ್ಬ ಲೆಕ್ಚರರ್ ನಮ್ಮ ಕ್ಲಾಸ್ಗೆ ಬಂದು ಹೂ ಇಸ್ ಸತೀಶ್ ಚೌಹಾಣ್, ಅದನ್ನು ಯಾರಿಗೂ ನೋಟಿಸ್ ಆಗಿರ್ಲಿಲ್ಲ. ಪೇಂಟಿಂಗ್ ನೋಡಿ ತುಂಬಾ ಫೇಮಸ್ ಆಯ್ತಿತ್ತು. ಇದು ಒಂಥರ ಸ್ಟ್ರಗಲ್, ಫ್ರೀಡಮ್ ಫೈಟ್. ನೋಡಿದ್ರೆ ಒಂಥರ ಪೇನ್ ಇದೆ Symbolic ಆಗಿ. ಅನ್ಸುತ್ತೆ ಡ್ರಾಯಿಂಗ್ ಅಲ್ಲಿ. ಹೌದು ಈ ಪೇಂಟಿಂಗ್ ಅಲ್ಲಿ ಪೇನ್ ಇರೋ ತರ ಅನ್ಸುತ್ತೆ ಸರ್. ಬಟ್ ಐಸ್ ಆರ್ ಸೋ ಹೋಪ್ಫುಲ್ ಅಲ್ಲ, ಲೈಕ್ ಹೌದು ಹೌದು, they still have that light of hope. ಎಕ್ಸಾಕ್ಟ್ಲಿ. So beautiful. And And, their eyes are speaking that. ಹೌದು. ಮುಳ್ಳಿನ ಕಂಬಿ ಮಾತ್ರ, ಮುಳ್ಳಿನ ಕಂಬಿ ಕೂಡ Yeah. ಅದೊಂದು ಅಡ್ವರ್ಸ್ that ಸಿಚುವೇಶನ್ shows ಅಲ್ಲಿ the ಕೂಡ ದೇ ಆರ್ struggle. ಶೋಯಿಂಗ್ Yes. ಕರೇಜ್ ಅಂಡ್ ಹೋಪ್ ಮಾತ್ರ. Yes. It's ಇದು beautiful. landscape. ಇದು ವಾಸ್ತು ಪೇಂಟಿಂಗ್ ಹೊಸದೆಲ್ಲ, ಮನೆಗೆ Horses. ಎಲ್ಲ ಬರ್ತಾರೆ ಇದನ್ನು. ಹೌದು. Yeah. ಇದು ಕೂಡ ಕೆಮ್ಮಣ್ಣು ಹೂಡಿದ್ದು ಲ್ಯಾಂಡ್ಸ್ಕೇಪ್. Wow. ಇದು ಐಶ್ವರ್ಯ. ಪೆನ್ಸಿಲ್ ಸ್ಕೆಚ್ ಐಶ್ವರ್ಯ. Wow. ಇದು ಬನ್ನಂಜೆ ಗೋವಿಂದಾಚಾರ್ಯ ಅಂತ ಗ್ರೇಟೆಸ್ಟ್ ಸ್ಕಾಲರ್, ಅವ್ರೀಗ ಇಲ್ಲ, ತೀರೋದು. ಗ್ರೇಟೆಸ್ಟ್ ಸಾಂಸ್ಕೃತ್ ಸ್ಕಾಲರ್ ಉಡುಪಿಯಲ್ಲಿ. ಅಮಿತಾಬ್ ಇದು ಬಚ್ಚನ್. ಐಶ್ವರ್ಯ ಇದ್ದ ಮಾವ. ಇದೆಲ್ಲ ತರಂಗಲ್ ಸ್ಟೇಷನ್, ತರಂಗಕ್ಕೆ ನಾ ಹೇಳಿದೆ ಆಚೆ. ಓಕೆ ಓಕೆ. ಇದೆಲ್ಲ ತರಂಗಲ್ ಸ್ಟೇಷನ್. ಓಕೆ. So these ಅದನ್ನ are ಹೇಳಿದಲ್ಲ, all ಏಕ್ದಮ್ ರಿಯಲಿಸ್ಟಿಕ್ ಅಲ್ಲ, ಸ್ವಲ್ಪ ಸ್ವಲ್ಪ ಮಾಡರ್ನ್ ಟಚ್ ಕೊಟ್ಟು ಇಂಕ್ ಅಂಡ್ ಪೆನ್ Okay. ಇದರಲ್ಲಿ. Okay. ಇದೆಲ್ಲ ಧಾರಾವಾಹಿ ಮಾಡಿದ್ರು. ಓಕೆ.
ಇದು ಕೂಡ ಧಾರಾವಾಹಿ ಓಕೆ ಓಕೆ. ಸುಪ್ತ ಸ್ವರ ಅಂತ ಒಂದು ಧಾರಾವಾಹಿ, ಅದಕ್ಕೆ ಮಾಡಿದ್ವಿ. It's very beautiful, sir. ಸೊ ಇದನ್ನ ಮೀನ್ ಈವನ್ ಹುಡುಗಿರ್ ಹಾಕೊಳ್ಳಿರೋ ಆರ್ನಮೆಂಟ್ಸ್ ಕೂಡ ಇಟ್ ಲುಕ್ಸ್ ಎಲಿಗೆಂಟ್. ಆಕ್ಚುಲಿ ಕೆಲವು ಆರ್ನಮೆಂಟ್ಸ್ ನಂಗೆ ರೆಫರೆನ್ಸ್ ಸಿಗದೆ ನನ್ನ ಮಿಸ್ಸಸ್ ಹತ್ರ ಅದು ಕೇಳೋಣ. ದಟ್ ವಾಸ್ ಮೈ ನೆಕ್ಸ್ಟ್ ಕ್ವಶನ್. ಫೋಟೋ ತೆಗೆದು ಬಟ್ ಬೇಸಿಕಲಿ ಆ ಫೇಸ್ ಇದ್ದು ಫೀಚರ್ಸ್ ಉಂಟಲ್ಲ, ಅದನ್ನ ನೀವು ಆದಷ್ಟು ಚಂದ ಮಾಡಿದ್ರೆ ದೆನ್ ಯುವರ್ ಡ್ರಾಯಿಂಗ್ ಲುಕ್ಸ್ ಗುಡ್. ಸೊ ಬೇಸಿಕಲಿ ಅದಕ್ಕೆ ನಾವು ಅನಾಟಮಿಗೆ ತುಂಬಾ ಫೋಕಸ್ ಕೊಡಬೇಕು. ಅನಾಟಮಿ ಸ್ಟಡಿ ಮಾಡಿದ್ರೆ ಈ ತರ ಫೀಚರ್ಸ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಈಗ ಹೆಚ್ಚಿನವರಿಗೆ ಏನಂದ್ರೆ ಅನಾಟಮಿ ಗೊತ್ತಿಲ್ಲ, ಸೊ ಬರೀ ನಾನು ಪೇಂಟಿಂಗ್ ಮಾಡ್ತೇನೆ ಸ್ಕೆಚ್ ಮಾಡ್ತೇನೆ ಹೋದ್ರೆ ಅದಾಗಲ್ಲ. ಅದಕ್ಕೆ ಪ್ರಾಪರ್ ಟ್ರೈನಿಂಗ್ ತಗೊಂಡು ಮಾಡಿದ್ರೆ ಬೆಟರ್. ನಾನು ಆಕ್ಚುಲಿ ಆರ್ಟ್ ಕ್ಲಾಸ್ ಟ್ರೈನಿಂಗ್ ಕೊಡ್ತಾ ಇದ್ದೇನೆ, ಆಫ್ಲೈನ್ ಅಂಡ್ ಆನ್ಲೈನ್. ಆನ್ಲೈನ್ ಅಲ್ಲಿ ಎವ್ರಿ ಸ್ಯಾಟರ್ಡೆ, Okay, sir. ಆಫ್ಲೈನ್ ಎವ್ರಿ ಮಂಡೇ ಮಣಿಪುರದಲ್ಲಿ ಕೊಡ್ತಾರೆ. ಅದೆಲ್ಲ ಲಿಂಕ್ ನನ್ಗೆ ಕಳಿಸಿ ಸರ್. ನಾವು ವಿಡಿಯೋ ಪೋಸ್ಟ್ ಮಾಡ್ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀವಿ ಇದನ್ನ. ಓಕೆ ಓಕೆ. ಆಕ್ಚುಲಿ ಇದು ಆಫ್ಲೈನ್ ಆನ್ಲೈನ್ ಝೂಮ್ ಲಿಂಕ್, ಅದು ಓಕೆ ಝೂಮ್ ಕ್ಲಾಸಸ್. ಮತ್ತೆ ನನ್ನ ವೆಬ್ಸೈಟ್ ಲಿಂಕ್ ಮತ್ತೆ ಇನ್ಸ್ಟಾಗ್ರಾಮ್ ಲಿಂಕ್ ಎಲ್ಲ Yes, ಕೊಡ್ತೇನೆ. sir. ಕೊಡಿ ಸರ್ ಪರವಾಗಿಲ್ಲ. Beautiful, sir. ಈವನ್ ಅದು ಹಿಂದಿನದ್ರಲ್ಲಿ ಕರ್ಟನ್ ಇತ್ತಲ್ವಾ, ಅದು ಇಟ್ಸ್ ವೆರಿ ಡೀಟೇಲ್. ಇದು ನಿಮ್ಮ ಮನೆ ಕರ್ಟನ್ ಇಲ್ದಿದ್ರೆ? ನಮ್ಮನೆ ಕಳ್ತಾನೆ ಎಕ್ಸಾಕ್ಟ್ಲಿ. ಓಕೆ ಓಕೆ. ಇದು ಪೋಸ್ಟ್ ಕೂಡ ಮಿಸ್ಸಸ್ ಕೊಟ್ಟದ್ದು ಇದು. ಹೌದಾ? ಓಕೆ ಓಕೆ. ಹೇಮಾ ಮಾಲಿನಿ. ಓಕೆ. Oh, ಇದೊಂದು wow. ಸಿರಿಯದೊಂದು ಗರ್ಲ್ ಇದ್ದು Mm, ವಾಟರ್ ಕಲರ್ ಮಾಡಿದ್ದು. my God. The teardrop is ಚೆನ್ನಾಗಿ. Yeah. ಓ ಓಕೆ. ಆಕ್ಚುಲಿ ವಾಟರ್ ಕಲರ್ ಅಲ್ಲಿ ಒಳ್ಳೆ ಎಫೆಕ್ಟ್ ಕೊಡಕ್ಕಾಗತ್ತೆ. Hmm. ಇದೊಂದು ವೀಕೆಂಡ್ ಲ್ಯಾಂಡ್ಸ್ಕೇಪ್. ಇದೊಂದು ಓಕೆ. ನಮ್ಮ ಫ್ರೆಂಡಿಗೆ ಒಬ್ಬರಿಗೆ ಮನೆಗೆ Hmm. Hmm. Yes. Beautiful. ಬ್ಯೂಟಿಫುಲ್ ಸರ್, ನಿಜವಾಗ್ಲು ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ಸ್ ಫಾರ್ ಶೇರಿಂಗ್. Yeah. So your life is very colorful, sir. And you're making others' life also colorful through your paintings and art. It's so good, sir, to see all these creations. ಇದು ರೀಸೆಂಟ್ಲಿ ನಂಗೆ ಹೇಳಿದಲ್ವಾ, ಹಾ. ಶ್ರೀ ಅವಾರ್ಡ್ ಅಂತ. ಹ್ಮ್. ಉಡುಪಿಯಲ್ಲಿ ಅಲ್ಲ? ಹೌದು, ಉಡುಪಿಯಲ್ಲಿ. ಹ್ಮ್. ಉಡುಪಿ ಕೃಷ್ಣ Congratulations. ಮಠದಲ್ಲಿ. ಹ್ಮ್. ಆಕ್ಚುಲಿ ಅದು ಪರ್ಕಳ ಮಂಜುನಾಥ ಅಂತ ಇವರು ಹೋಟೆಲ್ ಆಸ್ಟ್ರೇಶ್ ಇದ್ದು ಓನರ್ ಕೃಷ್ಣ ಓಕೆ ಅಂತ, ಅವ್ರ ಹಸ್ಬೆಂಡ್ ಗಣೇಶ್ ಅಂತ, ಅವರ ಫ್ಯಾಮಿಲಿ ಇದ್ದು ಓಕೆ 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 ಸರ್, ಕಂಗ್ರ್ಯಾಚುಲೇಷನ್ಸ್. ಓಕೆ ಸರ್. ಓಕೆ ಸರ್, ನಿಮ್ಗೆ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ. ನೀವು ಈ ಫೀಲ್ಡ್ ಅಲ್ಲಿ ನೀವು ತುಂಬಾನೇ ನೋಡಿದ್ದೀರಾ, ಕಷ್ಟಪಟ್ಟಿದ್ದೀರಾ, ಮೇಲ್ ಬಂದಿದ್ದೀರಾ. ಎಸ್ ಸರ್. ಅಪ್ಕಮಿಂಗ್ ಆರ್ಟಿಸ್ಟ್ಗೆ ನೀವು ಯಾವ ಸಜೆಷನ್ ಅಥವಾ ಅಡ್ವೈಸ್ ಕೊಡ್ತೀರಾ? ಅಪ್ಕಮಿಂಗ್ ಆರ್ಟಿಸ್ಟ್, ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ವರ್ಕ್ ಹಾರ್ಡ್. ದೇರ್ ಇಸ್ ನೋ ಶಾರ್ಟ್ ಕಟ್ ಟು ಸಕ್ಸೆಸ್. ಓಕೆ ಆರ್ಟ್ ಕಲಿಬೇಕಂದ್ರೆ ನೀವು ಅಷ್ಟು ಎಫರ್ಟ್ ಕೊಡ್ಲೇಬೇಕು. ಪ್ರತಿ ಆರ್ಟ್ ಟೆಕ್ನಿಕ್ ಅನ್ನು ಕಲಿಬೇಕು. ಹೇಳಿದಲ್ವಾ, ಅನಾಟಮಿ ಇಸ್ ವೆರಿ ಇಂಪಾರ್ಟೆಂಟ್. ಅನಾಟಮಿ ಕಲಿಬೇಕು, ಮತ್ತೆ ಶೇಡಿಂಗ್ ಟೆಕ್ನಿಕ್ಸ್, ಪರ್ಸ್ಪೆಕ್ಟಿವ್, ಇದೆಲ್ಲ ಕಲ್ತ್ರೆ ದೆನ್ ಯು ಕ್ಯಾನ್ ಡಿಸೈನ್ ಬ್ಯೂಟಿಫುಲ್ ಆರ್ಟ್ ಪೀಸ್. ಮತ್ತೆ ಬಂತು ಅದು ಬಂತು ನಮ್ಗಿನ್ನು ಸ್ಕೋಪ್ ಇಲ್ಲ, ಆ ತರ ಒಂದು ನೆಗೆಟಿವಿಟಿ ಇಟ್ಕೊಳ್ಬಾರ್ದು. ವಿ ಹ್ಯಾವ್ ಟು ಯೂಸ್ ದ ಟೆಕ್ನಾಲಜಿ. ಟೆಕ್ನಾಲಜಿಯನ್ನು ಯೂಸ್ ಮಾಡ್ಲಿಕ್ಕೆ ಕಲಿಬೇಕು. ದೆನ್ ಬಿ ಕ್ರಿಯೇಟಿವ್. ದೆನ್ ವರ್ಕ್ ಹಾರ್ಡ್, ಕ್ರಿಯೇಟ್ ಸಮಥಿಂಗ್ ನ್ಯೂ, and give back to the society. Whatever you have earned, whatever you have learned, give back to the society. That should be the concept. And never give up. ಥ್ಯಾಂಕ್ ಯು ಸರ್. Yes. ಎಷ್ಟೇ AI ಡಿಜಿಟಲ್ ಬಂದ್ರೂ ನಮ್ ಹ್ಯೂಮನ್ ನಲ್ಲಿರೋ ಕ್ರಿಯೇಟಿವಿಟಿ ಚಾನ್ಸೇ ಇಲ್ಲ, ಅದನ್ನ ಬೀಟ್ ಮಾಡಕ್ಕೆ ಚಾನ್ಸೇ ಇಲ್ಲ. Yes. ಈಗ ನೀವು AI ಇಮೇಜ್ ಜನರೇಟ್ ಮಾಡ್ತೀರಿ, ಬಟ್ ನಿಮ್ಮ ಕೈಯಲ್ಲಿ ಮಾಡುವ ಕೆಪಾಸಿಟಿ ಇದೆಯಾ? That your task. Yes. ದಟ್ಸ್ ದಟ್ಸ್ ಟ್ರೂ ಸರ್. ಅದು ನಿಜವಾಗ್ಲು. ಥ್ಯಾಂಕ್ ಯು ಸರ್. ಕಂಟೆಂಟ್, ಈಗ ಕಂಟೆಂಟ್ ಎಷ್ಟು ಸಹ ಕಂಟೆಂಟ್ ಕ್ರಿಯೇಟ್ ಮಾಡಿ ಕೊಡುತ್ತೆ, ಅದು ಸ್ಕ್ರಿಪ್ಟ್ ಕ್ರಿಯೇಟ್ ಮಾಡಿ ಕೊಡುತ್ತೆ. ಬಟ್ ಹ್ಯೂಮನ್ ವ್ಯಾಲ್ಯೂ, ಹ್ಯೂಮನ್ ಇಂಟರ್ವೆನ್ಷನ್ ಅದು ಆಲ್ವೇಸ್ ರಿಕ್ವೈರ್ಡ್ ಅಲ್ವಾ? ಹೌದು ಸರ್, ಹೌದು. ವಿಲ್ ಯೂಸ್ ದ ಟೆಕ್ನಾಲಜಿ ಫಾರ್ ಅವರ್ ಅಡ್ವಾಂಟೇಜ್.
ಬಟ್ ತುಂಬಾ ಜನ, ಸಾಕಷ್ಟು ಜನ, ಅಟ್ಲೀಸ್ಟ್ ನನ್ಗಾದ್ರೂ ಅಂತ ಗೊತ್ತಾಗ್ಬಿಡುತ್ತೆ ಇದು ಎ ಜನರೇಟೆಡ್ ಹ್ಯೂಮನ್ ಮಾಡಿರೋದು ಅಂತ. ಪಕ್ಕದಲ್ಲಿ ಇದ್ರೆ ಎಲ್ಲಾರು ಅವಾಗ ಅಟ್ಲೀಸ್ಟ್ ನಾನಂತೂ ಹ್ಯೂಮನ್ ಮಾಡಿರೋದೇ ತಗೊಂತೀನಿ. ಓಕೆ, Correct. ಸೊ ಬಟ್ ಯಾ ವಿ ಹ್ಯಾವ್ ಟು ಯೂಸ್ ದಟ್ ಆಸ್ ಅನ್ ಆಪರ್ಚುನಿಟಿ. ಐಡಿಯಾಸ್ Yes, ಕೊಟ್ಟೆ yes, ಕೊಡುತ್ತೆ ಅದು. yes. ಸೊ ಥ್ಯಾಂಕ್ ಯು ಸರ್. ಸೊ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಅಂಡ್ ನಿಮ್ಗೊಂದು ಸ್ವಲ್ಪ ಸರ್ಪ್ರೈಸ್ ಇದೆ. ಸೊ ಹಾ. ಗೀತಾ ಇನ್ನೊಂದು ಹೇಳ್ಬೇಕು, ಅವ್ರೆ, ಇದನ್ನ ನಿಮ್ಮನ್ನ ಪರಿಚಯ ಮಾಡಿದ ನಮ್ಮ ಕ್ಲಾಸ್ಮೇಟ್ ವೀಣಾ ಐತಾಳ್, ಅವರಿಗೂ ಕೂಡ ನಾನು ಧನ್ಯವಾದ ಹೇಳಲೇಬೇಕು ಈ ಸಮಯದಲ್ಲಿ. ವೆರಿ ಗುಡ್ ರಂಗೋಲಿ ಆರ್ಟಿಸ್ಟ್. ಎಸ್, ಓಕೆ, ಥ್ಯಾಂಕ್ ಯು ವಿನಾ ಮ್ಯಾಮ್. ಥ್ಯಾಂಕ್ ಯು ವೀಣಾ ಮ್ಯಾಮ್. ಓಕೆ, ನಿಮ್ಗೆ ಒಂದು ಸರ್ಪ್ರೈಸ್ ಇದೆ ಸರ್. ಎಲ್ಲ ಕ್ವಶನ್ಸ್ ಅಂತೂ ಮುಗೀತು ನಮ್ ಕಡೆ, ಬ್ಯಾಂಕ್ ಏನೇನಿತ್ತು. ಬಟ್ ಇನ್ನೂ ನಮ್ ಕಡೆ ಟೈಮ್ ಇದ್ದಿದ್ರೆ ಇನ್ನೂ 10 ಕ್ವಶನ್ಸ್ ಆಗ್ಬೋದಿತ್ತು. ಅಷ್ಟು ಇಂಟ್ರೆಸ್ಟಿಂಗ್ ಇತ್ತು ಈ ಎಪಿಸೋಡ್ ನಮ್ಗೋಸ್ಕರ. ಬಟ್ ಒಂದು ಕ್ವಿಕ್ ರ್ಯಾಪಿಡ್ ಫೈರ್ ರೌಂಡ್ ಇದೆ. ಜಸ್ಟ್ ಶಾರ್ಟ್ ಕ್ವಶನ್ಸ್, ಎಕ್ಸ್ಪೆಕ್ಟಿಂಗ್ ಶಾರ್ಟ್ ಆನ್ಸರ್ಸ್. ಓಕೆ, ಜಸ್ಟ್ ಅದಕ್ಕಿಂತ ಮೊದಲು ಒಂದು, ಎಸ್ ಸರ್. ಈಗ ಕರೆಂಟ್ಲಿ ನಾನು ವರ್ಕ್ ಮಾಡ್ತೀನಿ MGPS, ಮಣಿಪಾಲ್ ಗ್ಲೋಬಲ್ ಪ್ರಿಂಟ್ ಸೊಲ್ಯೂಷನ್ಸ್. ಅದರ Okay. CEO ಶಶಿರಂಜನ್ ಹ್ಮ್ also my very good well-wisher. So I have to thank him also for supporting me always. Yeah. Yes, madam, please. ಓಕೆ, ಶುರು ಮಾಡೋಣ ಸರ್. ಇಟ್ಸ್ Yes. ರ್ಯಾಪಿಡ್ ಫೈರ್ ರೌಂಡ್. ನಿಮ್ಮ ಫೇವ್ರೆಟ್ ಪೇಂಟರ್ ಯಾರು, ಆರ್ಟಿಸ್ಟ್ ಯಾರು? ನನ್ನ ಫೇವರೆಟ್ ಪೇಂಟರ್ ಅದೇ ಮೈಕಲ್ ಏಂಜಲೋ, ಓಕೆ. ಮತ್ತೆ ಅದೇ ಲಿಯೋನಾರ್ಡೋ ಡಾ ವಿಂಚಿ. ಇಂಡಿಯನ್ ಅಲ್ಲಿ ಬಂದು ರಾಜಾ ರವಿವರ್ಮ. ಓ ವಾವ್. ಓಕೆ ಓಕೆ. So I think this you have already answered, but are you morning person or night person? ನೈಟ್. ಐ ಆಮ್ ನೈಟ್ ಪರ್ಸನ್. ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು ಸರ್? ಫೇವರೆಟ್ ಸಾಂಗ್, जब कोई बात बिगड़ जाए, जब कोई मुश्किल पड़ जाए, तुम देना साथ मेरा ओ हम नवा. ತುಂಬಾ ಇಷ್ಟ ನಂಗೆ ಅದು. Very nice, sir. Thank you for answering it in real. ಯಾವ ಯಾವ ಮೂವಿ ಹಾಡಿದು ಅದು? ಅದು ವಿನೋದ್ ಖನ್ನಾ ಮತ್ತೆ ಮೀನಾಕ್ಷಿ. ಮೀನಾಕ್ಷಿ. ಮೀನಾಕ್ಷಿ ಶೇಷಾದ್ರಿ. ಯಾವ ಫಿಲ್ಮ್ ಯಾವ್ದು ಗೊತ್ತಿಲ್ಲ. ಓಕೆ ಓಕೆ. ಒಂದ್ ವರ್ಡ್ ನಲ್ಲಿ ನಿಮ್ ಆರ್ಟ್ ಅನ್ನೋದು ಡಿಸ್ಕ್ರೈಬ್ ಮಾಡ್ತೀರಾ? ಒಂದೇ ವರ್ಡ್ ಅಲ್ಲಿ ನಿಮ್ ಎಲ್ಲ ಆರ್ಟ್ ವರ್ಕ್ಸ್ ಹೇಗ್ ಡಿಸ್ಕ್ರೈಬ್ ಮಾಡ್ಬೋದು ನೀವು? ಮೈ ಸೋಲ್. Wow. ಓಕೆ, ದಟ್ ವಾಸ್ ಅಮೇಜಿಂಗ್. ಓಕೆ. Yeah. One last question. ನೀವು ನಿಮ್ಮ ಪೇಂಟಿಂಗ್ ಎಕ್ಸಿಬಿಟ್ ಅಂದ್ರೆ ಎಲ್ಲಿ ನಿಮ್ದು ಡ್ರೀಮ್ ಎಕ್ಸಿಬಿಷನ್ ಅಥವಾ ಡ್ರೀಮ್ ಮ್ಯೂಸಿಯಂ ಯಾವುದು? ನನ್ನ ಡ್ರೀಮ್ ನೆಟ್ಲಿ UK. ಓಕೆ. ಎನಿ ಪರ್ಟಿಕ್ಯುಲರ್ ಮ್ಯೂಸಿಯಂ ಸರ್? ಅದು ಹೆಸರು ನಂಗೆ ನೆನಪತ್ತೆ ಇಲ್ಲ, ಬಟ್ ಇಟ್ಸ್ ಅ ಫೇಮಸ್ ಗ್ಯಾಲರಿ ಇನ್ UK. ಓಕೆ. ಆಲ್ ದ ಬೆಸ್ಟ್ ಸರ್. ನಿಮ್ ಜೊತೆ ಮಾತಾಡ್ಬೇಕಿದ್ರೆ we got inspired and really you made our this whole experience very colorful through your artwork. Thank you very much. ಓಕೆ, ರಿಯಲಿ ಕಲರ್ಫುಲ್ ಸರ್, ನಿಜವಾಗ್ಲೂ. ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ಸ್ ಫಾರ್ ಶೇರಿಂಗ್ ದ ಸೀಕ್ರೆಟ್ ಆಫ್ ದಟ್ ಮಿರರ್ ಇಮೇಜ್ ಫ್ರಮ್ ದ ವಾಟರ್. I was not expecting that. Thank you so much. It was really very colorful interview, really. Yes, sir. ಸೊ ಫ್ರೆಂಡ್ಸ್, ನನ್ಗಂತೂ ಈ ಎಪಿಸೋಡ್ ತುಂಬಾನೇ ಇಷ್ಟ ಆಯ್ತು, ತುಂಬಾನೇ ಕಲ್ತೆ. ಇಟ್ ವಾಸ್ ವೆರಿ ಕಲರ್ಫುಲ್. ಐ ಹೋಪ್ ನಿಮ್ಗೂ ಹಂಗೆ ಅನ್ಸುತ್ತೆ. ಸರ್ ಹತ್ರ ಮಾತಾಡ್ತಿದ್ರೆ ಇನ್ನೂ ಮಾತಾಡ್ಲೇಬೇಕು ಅನ್ಸುತ್ತೆ. ಮಾತಾಡ್ತಾ ಇನ್ನೂ ಎಷ್ಟೊಂದು ಕ್ವಶನ್ಸ್ ಮೈಂಡಲ್ಲಿ ಬರ್ತಾನೆ ಇದೆ. ಬಟ್ ಅಷ್ಟು ಟೈಮ್ ಇಲ್ಲ, ಟೈಮ್ ಸಾಕಾಗಲ್ಲ. ಸೊ ವಿ ಹ್ಯಾವ್ ಟು ಎಂಡ್ ದಿಸ್ ಎಪಿಸೋಡ್. ಈ ದಿನ ನಮ್ಮ ಎಪಿಸೋಡ್ ನಿಮ್ಗೆ ತುಂಬಾನೇ ಇಷ್ಟ ಆಗಿದೆ ಅನ್ಕೊಂತಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರಿ, ಹಾಗಾದ್ರೆ ಫ್ರೆಂಡ್ಸ್, ನಾವು ನೆಕ್ಸ್ಟ್ ಮಂತ್ ಮತ್ತೆ ಇನ್ನೊಬ್ಬ ಫೇಮಸ್ ಪರ್ಸನ್ ಅಥವಾ ಒಳ್ಳೆ ವ್ಯಕ್ತಿ ಜೊತೆ ಸಿಗೋಣ, ಮಾತಾಡೋಣ, ಅವರೊಂದನ್ನು ನಾವು ತುಂಬಾನೇ ಕಲಿಯೋಣ. ನಮಸ್ಕಾರ. TGV ಕನ್ನಡ, ಉತ್ತಮ ಜೀವನಕ್ಕಾಗಿ ಅನುಭವದ ಮಾತುಕತೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ತುಂಬಾ ಥ್ಯಾಂಕ್ಸ್ ನಿಮ್ಗೆ. ತುಂಬಾ ಖುಷಿ ಆಯ್ತು ಮೀಟ್ ಆಗಿ. ಸೇಮ್ ಹಿಯರ್ ಸರ್. Yes, ಥ್ಯಾಂಕ್ ಯು. thank you.